ಇವತ್ತು ವಿಶೇಷವಾಗಿ ಯಾಕಂದರೆ ನವರಾತ್ರಿಯಲ್ಲೇ ಇನ್ನೊಂದು ವಿಶೇಷವಾಗಿ ನಾವು ನಡೆಸುವಂಥದ್ದು ಶಾರದೆಯ ಸರಸ್ವತಿಯ ಆರಾಧನೆ. ಅದನ್ನು ಕೂಡ ನಾವು ವಿಶೇಷವಾಗಿ ನಡೆಸುವಂತಹದ್ದುಂಟು. ಆ ಕಾರಣದಿಂದಾಗಿ ನಮ್ಮ ಒಂದು ವಾಂಗ್ಮಯವಾದಂತಹ ಶಾರದಾ ಪೂಜೆ, ಸರಸ್ವತಿ ಪೂಜೆ, ಅದನ್ನು ಯಾಕಂತ ಹೇಳಿದರೆ ನಾವು ಕೇವಲ ಹೊರಗಿನಿಂದ ಮಾಡ್ತೇವೆ, ಆದರೆ ಮಹಿಮೆಯನ್ನು ತಿಳಿಯದೇ ಇದ್ದರೆ ಅದು ಆರಾಧನೆ ಆಗೋಲ್ಲ. ಯಾಕಂದರೆ ಯಾವುದೇ ಒಂದು ಪೂಜೆಯ ಹಿಂದೆ, ಆರಾಧನೆಯ ಹಿಂದೆ ಇರುವುದೇನು ಅಂತ ಹೇಳಿದರೆ ಮಹಿಮೆಯ ಒಂದು ಚಿಂತನೆ. ಮಹಿಮೆಯನ್ನು ತಿಳ್ಕೊಂಡು ನೀನು ಎಷ್ಟು ದೊಡ್ಡವರಿದ್ದೀರಿ, ನಿಮ್ಮ ಮುಂದೆ ನಾವು ಎಷ್ಟು ಸಣ್ಣವರಿದ್ದೇವೆ, ಇದನ್ನು ತಿಳಿದುಕೊಳ್ಳುವಂತಹದ್ದೇ ನಿಜವಾದ ಪೂಜೆ. ಆ ದೃಷ್ಟಿಯಿಂದಾಗಿ ಆ ಸರಸ್ವತಿ, ಶಾರದೆ, ವಾಣಿ ಅಂತ ಏನು ಹೇಳ್ತೇವೆ, ಅಂತಹ ಸರಸ್ವತಿಯ ಆರಾಧನೆಯನ್ನು ನಾವು ಈ ಒಂದು ದಾಸರ ಪದ್ಯದ ಮೂಲಕ, ಯಾಕಂತ ಹೇಳಿದರೆ ಈ ದಾಸ ಸಾಹಿತ್ಯದಲ್ಲಿ ಏನೊಂದು ಸೌಲಭ್ಯ ಇದೆ ಅಂತ ಹೇಳಿದರೆ ಸರಳವಾದ ಭಾಷೆ ಸರಳ, ಆದರೆ ಆ ವಿಷಯ ಅಷ್ಟು ರಹಸ್ಯವಾಗಿ ನಿಗೂಢವಾಗಿ ಸೇರಿಕೊಂಡಿರ್ತದೆ. ಅದರಲ್ಲಿ ನಾವು ಅದನ್ನು ಬಿಡಿಸ್ಕೊಂಡು ಹೋದರೆ ನಿಜವಾಗಿಯೂ ಕೂಡ ವೇದಶಾಸ್ತ್ರ ಪುರಾಣಗಳಲ್ಲಿ ಏನಿರ್ತದೆ ಅದನ್ನು ಇಲ್ಲಿ ತಾವೊಂದು ಪದ್ಯದ ರೂಪದಲ್ಲಿ ಹೇಳಿರ್ತಾರೆ. ಯಾಕಂದರೆ ಸರಳವಾಗಿ ಅರ್ಥವಾಗಲಿಕ್ಕೋಸ್ಕರ ಇದೊಂದು ದಾಸ ಸಾಹಿತ್ಯದಲ್ಲಿರುವಂತಹ ವೈಶಿಷ್ಟ್ಯ. ಆ ದೃಷ್ಟಿಯಿಂದ ಒಂದು ಸರಸ್ವತಿಯ ಪದ್ಯ ಇದು ಪುರಂದರದಾಸರಿಂದಲೇ ರಚನೆ ಆಗಿರುವಂತಹ ಪದ್ಯ. ಅಂದರೆ ಇದೊಂದು ಪುರಂದರ ಉಪನಿಷತ್ತು. ಯಾವುದು ಅಂತ ಹೇಳಿದರೆ ಸರಸ್ವತಿಯ ಬಗ್ಗೆ. ಕೊಡು ಬೇಗ ದಿವ್ಯಮತಿ ಸರಸ್ವತಿ, ಕೊಡು ಬೇಗ ದಿವ್ಯಮತಿ. ಪುರಂದರದಾಸರು ಸರಸ್ವತಿಯ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಕೊಡು ಬೇಗ ದಿವ್ಯಮತಿ ಸರಸ್ವತಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ನಾವು ಸರಸ್ವತಿಯ ಚಿಂತನೆಗೆ ತೊಡಗಿದ್ದೇವೆ. ಸರಸ್ವತಿ ಅಂತ ಹೇಳಿದರೆ ಯಾರು? ಆ ಸರಸ್ವತಿ ಹೆಸರು ಯಾಕೆ ನೋಡಿ, ಇದನ್ನು ಮೊದಲು ನಾವು ತಿಳ್ಕೊಳ್ಬೇಕಾದದ್ದು. ಯಾಕಂದರೆ ಎಷ್ಟೋ ಜನರಿಗೆ ಸರಸ್ವತಿ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ. ಸರಸ್ವತಿ ಅಂದರೆ ಬ್ರಹ್ಮನ ಮಗಳು ಅಂತ ಕೆಲವರು ತಿಳ್ಕೊಂಡವರಿದ್ದಾರೆ. ಬ್ರಹ್ಮನ ಮಗಳು ಸರಸ್ವತಿ. ಅಥವಾ ಇನ್ನು ಕೆಲವರಿಗೆ ಏನಂದರೆ ಅಯ್ಯೋ ಸರಸ್ವತಿಯಲ್ಲ ಒಬ್ಬಳೇ ಆದಿಪರಾಶಕ್ತಿ, ಅವಳೇ ಸರಸ್ವತಿಯಾಗಿರುವುದು, ಅವಳೇ ಪಾರ್ವತಿಯಾಗಿರುವುದು, ಅವಳೇ ಲಕ್ಷ್ಮಿಯಾಗಿರುವಂಥದ್ದು, ಎಲ್ಲವೂ ಅವಳೇ, ಈ ರೀತಿ ತಿಳ್ಕೊಂಡವರು ಕೆಲವರು. ಆದರೆ ನಾವು ಶಾಸ್ತ್ರದ ಆಳಕ್ಕೆ ಇಳಿದು ನೋಡಿದಾಗ ಈ ರೀತಿ ಇಲ್ಲ ನೋಡಿ. ಅದನ್ನು ಪುರಂದರದಾಸರು ಬಹಳ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಶಾಸ್ತ್ರದಲ್ಲಿ ನಿಜವಾಗಿ ಏನು ಪ್ರತಿಪಾದಿಸಲ್ಪಟ್ಟಿದೆ, ಬ್ರಹ್ಮನ ಮಗಳು ಅಂತ ಹೇಳಿದೆಯಾ ಅಥವಾ ಆದಿಪರಾಶಕ್ತಿಯದ್ದೇ ಒಂದು ರೂಪ ಅಂತ ಹೇಳಿದೆಯಾ, ಇದನ್ನೆಲ್ಲ ಪುರಂದರದಾಸರು ಬಿಡಿಸಿ ತೋರಿಸ್ಕೊಂಡು ಹೋಗ್ತಾರೆ. ಅಂದರೆ ನಾವೇನು ಅದರ ಬಗ್ಗೆ ಕಷ್ಟಪಡಬೇಕಾಗಿಲ್ಲ. ಪುರಂದರದಾಸರು ಏನು ಹೇಳಿದ್ದಾರೆ ಅದನ್ನು ನಾವು ಅನುಕರಣೆ ಮಾಡ್ಕೊಂಡು ಹೋದರೆ ಸಾಕು. ಆ ಅರ್ಥ ಚಿಂತನೆಯನ್ನು ಮಾಡಿದರೆ ಸಾಕು. ಸರಳವಾಗಿ ಹಾಗೂ ಕರಾರುವಾಕ್ಕಾಗಿ ಸರಸ್ವತಿಯ ಬಗ್ಗೆ ಗೊತ್ತಾಗುತ್ತೆ ನಮಗೆ. ಮೊದಲನೇದಾಗಿ ಏನು ಅಂತ ಹೇಳಿದರೆ ಅವಳಿಗೆ ಸರಸ್ವತಿ ಅಂತ ಹೆಸರು. ಸರಸ್ವತಿ ಅಂದರೆ ಸರಸವತಿ, ಅಂದರೆ ಸರಸವುಳ್ಳವಳು ತಾನು ಅಂತ ಹೇಳಿದರೆ ಯಾವತ್ತೂ ಆನಂದವಾಗಿರುವಂಥವಳು ಅಥವಾ ರಸದಿಂದ ಸಹಿತಳಾಗಿರುವಂಥವಳು ಯಾವತ್ತು. ಅಂದರೆ ರಸದಿಂದ ಸಹಿತಳಾದವಳು ಅಂದರೆ ಅರ್ಥವತ್ತಾಗಿರುವವಳು ಸರಸ್ವತಿ. ಅದಕ್ಕೆ ಅವಳಿಗೆ ಸರಸ್ವತಿ ಅಂತ ಕರೆಯುವಂಥದ್ದು. ರಸದಿಂದ ಸಹಿತಳಾದವಳು, ರಸ ಅಂದರೆ ಅರ್ಥ, ಅದರಿಂದ ಸಹಿತಳಾಗಿರುವವಳು ಅಂದರೆ ಬರೀ ಶಬ್ದ ಅಲ್ಲ, ಶಬ್ದದ ಅರ್ಥದಿಂದ ಸಹಿತಳಾಗಿರುವಂಥವಳು ಸರಸ್ವತಿ. ಇನ್ನೊಂದೇನು ಅಂತ ಹೇಳಿದರೆ ಅವಳಿಗೆ ಯಾಕೆ ಸರಸ್ವತಿ ಅಂತ ಹೆಸರು ಅಂತ ಹೇಳಿದರೆ ಅವಳು ನಿಜವಾಗಿಯೂ ಕೂಡ ವಾಗ್ದೇವಿ ಅಂತ ಹೆಸರು ಅವಳಿಗೆ. ವಾಗ್ದೇವಿ, ಅದಕ್ಕೆ ವಾಣಿ ಅಂತಲೇ ಕರೆಯೋದು ಅವಳನ್ನು. ವರವ ಕೊಡು ಎನಗೆ ವಾಗ್ದೇವಿ ನಿನ್ನ ಚರಣ ಕಮಲಂಗಳನು ದಯಮಾಡು ದೇವಿ. ಇದು ಕನಕದಾಸರು ಹೇಳುವಂಥದ್ದು. ವಾಗ್ದೇವಿ ಅಂತ ಅವಳಿಗೆ ಹೆಸರು. ಯಾಕೆ ಅವಳನ್ನು ವಾಗ್ದೇವಿ ಅಂತ ಕರೀತಾರೆ ಆ ಸರಸ್ವತಿಯನ್ನು ಅಂತ ಹೇಳಿದರೆ, ನಮ್ಮ ಮಾತೇನಿದೆ ಮಾತಿಗೆ ಅವಳೇ ಅಭಿಮಾನಿನಿ. ಅಂದರೆ ನಮ್ಮ ಬಾಯಿಯಿಂದ ಒಳ್ಳೊಳ್ಳೆ ಮಾತುಗಳನ್ನು ನುಡಿಸುವವಳು ಅವಳು, ನಾಲಿಗೆಯಲ್ಲಿ ನಿಂತವಳು ಅವಳು. ಇದನ್ನು ಹೇಳುವಂಥದ್ದು. ಪಾಲಿಸೆನ್ನ ಮುದ್ದು ಶಾರದೆ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ. ನಾಲಿಗೆಯಲ್ಲಿ ನಿಂತು ಒಳ್ಳೊಳ್ಳೆ ಶಬ್ದಗಳನ್ನು ನುಡಿಸುವಂಥವಳು ಶಾರದೆ ಅಥವಾ ಸರಸ್ವತಿ. ಅದಕ್ಕೆ ರಸವತ್ತಾದ ಮಾತನ್ನು ನುಡಿಸುವಂಥವಳು, ಅದರಿಂದ ಸಹಿತಳಾದವಳು, ಅದಕ್ಕೆ ಅವಳಿಗೆ ಸರಸ್ವತಿ ಅಂತ ಹೆಸರು.
ಇದೇ ಸರಸ್ವತಿಗೆ ಇನ್ನೊಂದು ಹೆಸರು ವಾಣಿ ಅಂತ. ವಾಣಿ ಅಂತ ಹೇಳಿದ್ರೆ ಮಾತು, ಮಾತಿಗೆ ಅಭಿಮಾನಿಯಾದವಳವಳು. ಶಾರದಾ ಅಂತ ಅವಳನ್ನು ಕರೀತಾಳೆ. ಇನ್ನೊಂದು ಹೆಸರು ಏನು ಅಂದರೆ ಶಾರದಾ ಅಂತ. ಯಾಕಂದರೆ ಶರದೃತುವಿನ ಚಂದ್ರನಂತೆ ಇರುವಂಥವಳು, ಅಂದರೆ ಅಂಥ ಸುಂದರಿಯಾಗಿರುವಂಥವಳು, ಅದಕ್ಕಾಗಿ ಶಾರದಾ ಅಂತ. ಅಥವಾ ಯಾರು ದುಷ್ಟರಿದ್ದಾರೆ ದುಷ್ಟರನ್ನು ಸಂಹಾರ ಮಾಡುವಂಥವಳು, ಅದಕ್ಕಾಗಿ ಅವಳನ್ನು ಶರ ದ್ಯತಿ, ಅಂದರೆ ಯಾರು ದುಷ್ಟರಿದ್ದಾರೆ ಅವರನ್ನು ನಾಶ ಮಾಡ್ತಾರೆ, ಅದಕ್ಕಾಗಿ ಅವಳಿಗೆ ಶಾರದಾ ಅಂತ ಹೆಸರು ಸರಸ್ವತಿಗೆ. ಮತ್ತು ಬ್ರಹ್ಮಾಣಿ ಅಂತ ಕರೀತಾರೆ ಅವಳನ್ನು. ಬ್ರಹ್ಮ ಅಂತ ಹೇಳಿದರೆ ವೇದ, ಆ ವೇದಕ್ಕೆ ಅಭಿಮಾನಿನಿಯಾಗಿರುವವಳು. ಈ ರೀತಿ ಅನೇಕ ಹೆಸರುಗಳು ಸರಸ್ವತಿಗೆ. ಅಂತಹ ಸರಸ್ವತಿ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಏನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವುದು ಅಂತೇಳಿದರೆ, ಕೊಡು ಬೇಗ ದಿವ್ಯಮತಿ ಸರಸ್ವತಿಯಿಂದ. ನೋಡಿ, ಯಾರ್ಯಾರ ಹತ್ರ ಏನೇನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅನ್ನುವುದನ್ನು ನಾವು ಸರಿಯಾಗಿ ದಾಸ ಸಾಹಿತ್ಯದಲ್ಲಿ ತಗೊಳ್ಬೇಕಾದದ್ದು. ಇವಾಗ ಲಕ್ಷ್ಮಿಯ ಬಳಿ ಪ್ರಾರ್ಥನೆ ಮಾಡಿಕೊಂಡಿದ್ದು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮಿ ಅಂದರೆ ಸಂಪತ್ತು, ಸಕಲ ವಿಧವಾದ ಸಂಪತ್ತುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮಿಯ ಬಳಿ, ಸರಸ್ವತಿಯ ಬಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದಂದರೆ ಕೊಡು ಬೇಗ ದಿವ್ಯಮತಿ, ನನಗೆ ದಿವ್ಯಮತಿಯನ್ನು ಕೊಡು. ಯಾಕೆ ಮತಿಯನ್ನು ಕೇಳ್ತಾ ಇದ್ದಾರೆ? ಮತಿ ಅಂತ ಹೇಳಿದ್ರೇನು? ಬುದ್ಧಿ. ನನಗೆ ಒಳ್ಳೆ ಬುದ್ಧಿ ಮಾತ್ರ ಅಲ್ಲ, ದಿವ್ಯ ಬುದ್ಧಿಯನ್ನು ಕೊಡು ಅಂತ. ನೋಡಿ, ವಾಸ್ತವಿಕವಾಗಿ ಈ ಶಬ್ದ ಇದು ವೇದದಲ್ಲಿ ಬಂದಿರುವಂಥದ್ದು. ಪುರಂದರ ಚೋದಯಂತಿ ಸುನೃತಾನಾಂ ಚೇತಂತಿ ಸುಮತೀನಾಂ, ಚೋದಯಂತಿ ಸುನೃತಾನಾಂ ಚೇತಂತಿ ಸುಮತೀನಾಂ. ನೋಡಿ, ಅದನ್ನೇ ಸುಮತೀನಾಂ ಅನ್ನುವಂಥದ್ದೇ ಕೊಡು ದಿವ್ಯಮತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸರಸ್ವತಿ ಒಳ್ಳೆಯ ಬುದ್ಧಿಯನ್ನು ಪ್ರಚೋದನೆ ಮಾಡುವಂಥವಳು, ಬುದ್ಧಿಗೆ ಅಭಿಮಾನಿನಿಯಾಗಿರುವವಳು. ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಇರುವಂತಹ ಬುದ್ಧಿ ಏನಿದೆ, ಆ ಬುದ್ಧಿಗೆ ಅಭಿಮಾನಿನಿಯಾಗಿರುವವಳು ಸರಸ್ವತಿ. ಅದರಿಂದಾಗಿ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಬುದ್ಧಿ ಇದೆ ಅಂತೇಳಿದರೆ ಸರಸ್ವತಿ ಇದ್ದಾಳೆ ಅಂತ ಅರ್ಥ, ಸರಸ್ವತಿಯ ಅನುಗ್ರಹ ಇದೆ ಅಂತ ಅರ್ಥ. ಯಾಕೆ ಬುದ್ಧಿಯ ಬಗ್ಗೆ ಯಾಕೆ ಇಷ್ಟ ಹೇಳ್ತಾ ಇರುವುದು ಅಂತೇಳಿದರೆ, ಒಬ್ಬ ವ್ಯಕ್ತಿ ಜ್ಞಾನಿಯಾಗಿದ್ದಾನೆ ಅಂತೇಳಿದ್ರೆ ಅವನ ಬುದ್ಧಿ ಚೆನ್ನಾಗಿದೆ ಅಂತ ಅರ್ಥ. ಇವಾಗ ನೀವು ಕೇಳ್ತೀರಲ್ವ, ಕೇಳಿದ್ದು ಎಲ್ಲಿ ಹೋಗುತ್ತೆ? ಕೇಳಿದ್ದು ನಮ್ಮೊಳಗೆ ಹೋಗುತ್ತೆ. ಹೋಗಿದ್ದು ಎಲ್ಲಿಗೋ ಕೂತ್ಕೊಳ್ಳುತ್ತೆ? ಹೊಟ್ಟೆಯಲ್ಲಿ ಕೂತ್ಕೊಳ್ತದ, ಎದೆಯಲ್ಲಿ ಕೂತ್ಕೊಳ್ತದ, ತಲೆಯಲ್ಲಿ ಕೂತ್ಕೊಳ್ತದ? ತಲೆಯಲ್ಲಿ ಎಲ್ಲಿ ಹೋಗಿ ಕೂತ್ಕೊಳ್ತದೆ ಅಂತ ಹೇಳಿದರೆ, ನಾವು ಏನು ಕೇಳ್ತೇವೆ, ಕೇಳಿದ ಅರ್ಥ ಆಯಿತು ಅಂತ ಹೇಳಿದ್ರೆ ಅದು ಹೋಗಿ ಬುದ್ಧಿಯಲ್ಲಿ ಕೂತ್ಕೊಳ್ತದೆ. ನೋಡಿ, ಅದಕ್ಕೋಸ್ಕರ ಯಾವುದೇ ಒಬ್ಬ ವ್ಯಕ್ತಿಗೆ ಅರ್ಥವಾಗಿದೆ ಅಂತೇಳಿದರೆ ಬುದ್ಧಿಯಲ್ಲಿ ಹೋಗಿ ಕೂತಿದೆ. ಆ ಬುದ್ಧಿಯಲ್ಲಿ ಅದಕ್ಕೆ ಅವನನ್ನು ಏನು ಕರಿತೇವೆ ಅಂತ ಹೇಳಿದ್ರೆ ನಾವು ಬುದ್ಧಿವಂತ ಅಂತ ಕರಿತೇವೆ. ಯಾರಿಗೆ ತಿಳ್ಕೊಂಡಿದ್ದಾನೆ, ತಿಳ್ಕೊಂಡ ವ್ಯಕ್ತಿಯನ್ನು ಅವರು ಒಳ್ಳೆ ಬುದ್ಧಿವಂತ. ಅವನು ಬುದ್ಧಿವಂತ ಅಂತ ಹೇಳಿದ್ರೆ ಜ್ಞಾನ ಇದೆ ಅಂತ ಅರ್ಥ. ಯಾಕಂದರೆ ಜ್ಞಾನಕ್ಕೆ ಆಶ್ರಯವಾಗಿರುವುದು ಬುದ್ಧಿ, ಅಲ್ಲೂ ಹೋಗಿ ಕೂತ್ಕೊಳ್ತದೆ ಬುದ್ಧಿ. ಅದಕ್ಕೆ ನೋಡಿ, ಸಣ್ಣ ಮಕ್ಕಳಿಗೆ ಹೇಳಿದ ಅರ್ಥ ಆಗೋಲ್ಲ. ಇವಾಗ ಇಂಥ ಉಪನ್ಯಾಸ ಎಲ್ಲ ಹೇಳಿದರೆ ಪುಟ್ಟ ಮಕ್ಕಳು 1 ವರ್ಷ ಏನು, ಯಾಕಂದರೆ ನಾವು ಹೇಳ್ತೇವೆ ಅವುಗಳಿಗೆ ಬುದ್ಧಿಯೇ ಇಲ್ಲ ಅಂತ ಹೇಳಿದರೆ ಆ ಜ್ಞಾನವನ್ನು ಗ್ರಹಣ ಮಾಡುವ ಶಕ್ತಿ ಅದಿಲ್ಲ, ಅದಿರಬೇಕು. ಅಂತಹ ಬುದ್ಧಿಶಕ್ತಿಯನ್ನು ಕೊಡುವವಳು ಯಾರು ಅಂತ ಹೇಳಿದ್ರೆ ಇವಳೆ ಸರಸ್ವತಿ. ಬುದ್ಧಿಶಕ್ತಿಯನ್ನು, ಬುದ್ಧಿಯಲ್ಲಿ 2 ಇದೆ. ಬುದ್ಧಿಯಲ್ಲಿ 2 ಕೆಲಸ ಆಗುತ್ತೆ. ಒಂದೇನು ಅಂತ ಹೇಳಿದ್ರೆ ನಿರ್ಧಾರ ತಗೊಳ್ಳುವಂಥದ್ದು, ಡಿಸೈಡ್ ಮಾಡುವುದು, ಅದು ಬುದ್ಧಿಯ ಕೆಲಸ. ಎರಡನೆಯದ್ದೇನು ಅಂತ ಹೇಳಿದ್ರೆ ಜ್ಞಾನ ಸಂಪಾದನೆ ಮಾಡೋದು, ಅರ್ಥ ಮಾಡ್ಕೊಳ್ಳೋದು. ಅರ್ಥ ಮಾಡಿಕೊಂಡು ಒಳಗೆ ಕೂತ್ಕೊಳ್ಳೋದು, ಜ್ಞಾನ ಹೋಗಿ ಕೂತ್ಕೊಳ್ಳೋದು. ಈ ಒಳಗೆ ಹೋಗಿ ಜ್ಞಾನ ಕೂರುವಂಥದ್ದೇನಿದೆ ಇದು ಸರಸ್ವತಿಯಿಂದಾಗಿ ಜ್ಞಾನ ಹೋಗಿ ಒಳಗೆ ಕೂರ್ತದೆ. ಅದಕ್ಕೆ ಅವಳನ್ನು ದಿವ್ಯಮತಿ ಕೊಡು ಅಂತ ಕೇಳ್ತಾ ಇರೋದು. ನನಗೆ ನೀನು ಮತಿ ಕೊಡಬೇಕು, ಬುದ್ಧಿ ಕೊಡಬೇಕು, ಅಂತಿಂಥ ಬುದ್ಧಿ ಅಲ್ಲ, ಮತ್ತು ದಿವ್ಯವಾದ ಬುದ್ಧಿ ಕೊಡಬೇಕು ನನಗೆ ನೀನು ಅಂತ. ದಿವ್ಯವಾದ ಬುದ್ಧಿ, ದಿವ್ಯವಾದ ಜ್ಞಾನ ಕೊಡಬೇಕು. ಯಾವುದಪ್ಪ ಅದು ದಿವ್ಯವಾದ ಜ್ಞಾನ ಅಂತ ಹೇಳಿದರೆ ಇಲ್ಲಿಯ ಜ್ಞಾನ ಎಲ್ಲ ಅಲ್ಲ. ನೋಡಿ, ದಿವ್ಯ ಅಂತ ಯಾವುದನ್ನು ಕರೀತಾರೆ ಅಂತ ಹೇಳಿದರೆ ದಿವಿ, ಸ್ವರ್ಗಕ್ಕೆ ಸಂಬಂಧಪಟ್ಟದ್ದು. ಸ್ವರ್ಗಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ಏನಿದೆ ಅದು ದಿವ್ಯ ಜ್ಞಾನ. ಅದು ಯಾವುದಪ್ಪ ಸ್ವರ್ಗಕ್ಕೆ ಸಂಬಂಧಪಟ್ಟ ಜ್ಞಾನ ಅಂತ ಹೇಳಿದ್ರೆ ದೇವರ ಜ್ಞಾನ. ಯಾಕಂತ ಹೇಳಿದ್ರೆ ಮೇಲಿನ ಲೋಕಕ್ಕೆ ಹೋಗಬೇಕಾ, ನಾವು ಇಲ್ಲಿಂದ ಮೇಲೆ ಏರಬೇಕಾ, ದೇವರ ಜ್ಞಾನ ಬೇಕೇ ಬೇಕು. ದೇವರ ಜ್ಞಾನ ಇಲ್ದಿದ್ರೆ ಇಲ್ಲಿಂದ ಮೇಲೆ ಏರೋಲು ಅಂತ ನೋಡಿ. ಇದನ್ನು ಶಾಸ್ತ್ರ ಪುರಾಣಗಳು ಬಹಳ ಸ್ಪಷ್ಟ ಹೇಳ್ತದೆ. ಮತ್ತು ಏನಂದರೆ ಕೆಳಕ್ಕೆ ಹೋಗ್ತಾನೆ ಅವನು, ಕೆಳಕ್ಕೆ ಹೋಗ್ತಾನೆ. ಅದೇ ಪಾಪಿಯಾದಂತಹ ವ್ಯಕ್ತಿ ಮರಣಾನಂತರ ಕೆಳಕ್ಕೆ ಹೋಗುವ.
ಮೇಲಕ್ಕೇರಬೇಕಾ ದೇವರ ಜ್ಞಾನ ಬೇಕು. ದೇವರ ಜ್ಞಾನ ಇದ್ದರೆ ಮಾತ್ರ ಮೇಲಕ್ಕೇರೋದು. ಆ ಜ್ಞಾನವನ್ನು ನೀನನ್ನು ಕೊಡಬೇಕು, ದಿವ್ಯ ಜ್ಞಾನವನ್ನು ಕೊಡಬೇಕು. ಅಂದರೆ ಸ್ವರ್ಗಲೋಕದಲ್ಲಿ ಇರುವ ದೇವರ ಜ್ಞಾನ, ಅದು ನಿಜವಾದ ಜ್ಞಾನ. ಅದಕ್ಕೆ ದಿವ್ಯಮತಿ ಅಂತ ಅದಕ್ಕೆ ಹೇಳ್ತಾ ಇರುವಂಥದ್ದು. ನೀನು ದೇವರ ಜ್ಞಾನ ಕೊಡು ನನಗೆ, ಆದರೆ ಅಂತಿಂಥ ಜ್ಞಾನ ಅಲ್ಲ, ಮತ್ತು ಕರೆಕ್ಟಾದ ಜ್ಞಾನ, ಸರಿಯಾದ ಜ್ಞಾನ. ಯಾವ ಜ್ಞಾನ ದೇವಲೋಕದಲ್ಲಿದೆಯೋ ದೇವರ ಬಗ್ಗೆ ಆ ಜ್ಞಾನ ನನಗೆ ಕೊಡಬೇಕು. ಯಾಕಂದರೆ ದೇವರ ಲೋಕದಲ್ಲಿ ಅಥವಾ ಬೇರೆ ಸ್ವರ್ಗಲೋಕದಲ್ಲಿ ನಾವೇನು ಕೇಳ್ತೇವೆ, ಅಲ್ಲಿ ಯಾರಿದ್ದಾರೆ ಅವರು ದೇವರ ಬಗ್ಗೆ ಸರಿ ತಿಳ್ಕೊಳ್ಳದೇ ಇದ್ದರೆ ಮೇಲಕ್ಕೆ ಹೋಗಿಲ್ಲ. ತಪ್ಪು ತಿಳ್ಕೊಂಡು ಮೇಲೆ ಹೋಗ್ಲಿಕ್ಕೂ ಬರೋಲ್ಲ. ಕರೆಕ್ಟಾಗಿ ತಿಳ್ಕೊಂಡ್ರೆ ಮಾತ್ರ ಮೇಲೆ ಹೋಗ್ಲಿಕ್ಕಾಗತ್ತೆ, ಇಲ್ದಿರ ಆಗೋದಿಲ್ಲ. ಆ ರೀತಿ ನನಗೆ ಸರಿಯಾಗಿ ನೀನು ಅರ್ಥ ಮಾಡಿಸಬೇಕು ದೇವರ ಬಗ್ಗೆ. ಆ ಅರ್ಥ ಮಾಡಿಸಿ ಆ ಜ್ಞಾನವನ್ನು ಉಳಿಯುವಂತೆ ಮಾಡಬೇಕು ಒಳಗೆ. ಆ ಕೆಲಸವನ್ನು ನೀನು ಮಾಡಬೇಕು. ಅದಕ್ಕೆ ದಿವ್ಯಮತಿ ಕೊಡಮ್ಮ ಅಂತ ಕೇಳ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ನಾನು ಆ ದ್ಯುಲೋಕಕ್ಕೆ ಹೋಗಬೇಕಾಗಿದೆ. ಸತ್ತ ಬಳಿಕ ಮರಣಾನಂತರ ನಾನು ಮೇಲಿನ ಲೋಕಕ್ಕೆ ಹೋಗಬೇಕು, ಆ ಆಸೆ ನನಗಿದೆ. ಅಷ್ಟು ಮಾತ್ರ ಅಲ್ಲ, ಮೇಲಿನ ಲೋಕದಲ್ಲಿರುವಂಥವರೇನಿದ್ದಾರೆ ಅವರ ಅನುಗ್ರಹ ನನಗಾಗಬೇಕಾಗಿದೆ, ದೇವತೆಗಳ ಅನುಗ್ರಹ ನನಗಾಗಬೇಕಾಗಿದೆ. ಅದಾಗಬೇಕು ಅಂತ ಹೇಳಿದ್ರೆ ದಿವ್ಯ ಜ್ಞಾನ ಬೇಕೇ ಬೇಕು. ದಿವ್ಯ ಜ್ಞಾನ ಇಲ್ಲದೇ ಇದ್ದರೆ, ದೇವತೆಗಳ ಜ್ಞಾನ ನಮ್ಮದು ಇಲ್ಲದೇ ಇದ್ದರೆ, ಅಂದರೆ ಅವರು ಯಾವ ರೀತಿ ಸರಿಯಾಗಿ ತಿಳ್ಕೊಂಡಿದ್ದಾರೆ. ದೇವತೆ ಜ್ಞಾನ ಅಂದರೆ ಅಷ್ಟೂ ಅಲ್ಲ, ದೇವತೆಗಳು ತುಂಬ ತಿಳ್ಕೊಂಡಿದ್ದಾರೆ, ನಮಗೆ ಅಷ್ಟೆಲ್ಲ ಸಾಧ್ಯ ಇಲ್ಲ. ಆದರೂ ಕೂಡ ನಾವು ಏನು ತಿಳ್ಕೊಳ್ತೇವೆ ಅದು ದೇವತೆಗಳ ಜ್ಞಾನದಾಗೆ ಪರ್ಫೆಕ್ಟ್ ಆಗಿರಬೇಕು, ತಪ್ಪು ತಿಳ್ಕೊಳ್ಬಾರ್ದು. ಆ ರೀತಿ ನೀನು ಸರಿಯಾಗಿ ತಿಳಿಸಬೇಕು. ಯಾಕಂದರೆ ನೋಡಿ, ಸರಸ್ವತಿ ನಮಗೆ ಒಳಗಿನಿಂದ ಬುದ್ಧಿಯನ್ನು ಪ್ರಚೋದನೆ ಮಾಡಲಿಲ್ಲ ಅಂತ ಹೇಳಿದರೆ ತಪ್ಪೇ ಅರ್ಥ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆ ತಪ್ಪು ಅರ್ಥ ಆಗಿದ್ದೇ ಹೊರಗೆ ಬರುತ್ತೆ. ಅದಕ್ಕೆ ಅವಳನ್ನು ವಾಗ್ದೇವತೆ ಅಂತ ನಾವು ಯಾಕೋಸ್ಕರ ಕರಿತೇವೆ ಅಂತ ಹೇಳಿದ್ರೆ, ಮಾತಾಡ್ತೇವಲ್ವ. ಮಾತು ಅನ್ನುವುದು ಯಾಕೆ ಬರುತ್ತೆ? ನಾವು ಏನು ತಿಳ್ಕೊಂಡಿದ್ದೇವೆ ಅದನ್ನೇ ಮಾತಾಡೋದಲ್ವ. ಏನು ತಿಳ್ಕೊಂಡಿರ್ತೇವೆ ಅದನ್ನು ಮಾತಾಡ್ತೇವೆ. ನಾವು ತಪ್ಪು ತಿಳ್ಕೊಂಡಿದ್ರೆ ತಪ್ಪೇ ಮಾತಾಡ್ತಾ ಇರ್ತೇವೆ ಅಷ್ಟೇ. ಅದರಿಂದಾಗಿ ಮಾತಿಗೆ ಮುಖ್ಯವಾಗಿ ಬೇಕಾದದ್ದು ಯಾವುದು ಅಂದರೆ ಜ್ಞಾನ. ಜ್ಞಾನವೇ ಮಾತಿಗೆ ಮುಖ್ಯ. ಜ್ಞಾನ ಇಲ್ಲದ ಮಾತು ವ್ಯರ್ಥ. ಅದಕ್ಕೋಸ್ಕರ ಶಾಲೆಯಲ್ಲಿ ಅಧ್ಯಾಪಕರು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಿದರೆ ವಿದ್ಯಾರ್ಥಿ ಸುಮ್ಮನೆ ನಿಂತ. ಯಾಕೆ ಸುಮ್ಮನೆ ನಿಂತ? ಉತ್ತರ ಗೊತ್ತಿಲ್ಲ ಅವನಿಗೆ. ನೋಡಿ, ಉತ್ತರ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ನಿಂತ. ಅಲ್ಲ, ಯಾಕೆ ಮಾತಾಡು, ಹೇಳು, ಉತ್ತರ ಹೇಳು, ಸುಮ್ಮನೆ ನಿಂತ. ಯಾಕೆ? ಬಾಯಿದೆ ಅಂತ ಮಾತಾಡ್ಬೋದಲ್ವ? ಮಾತಾಡೋಲ್ಲ, ಯಾಕೆಂದರೆ ಉತ್ತರ ಗೊತ್ತಿಲ್ಲ. ಅಂದರೆ ನೋಡಿ, ಅವನು ಯಾಕೆ ಮಾತಾಡ್ತಾ ಇಲ್ಲ ಅಂತೇಳಿದ್ರೆ ಒಳಗೆ ಜ್ಞಾನ ಇಲ್ಲ. ಆ ಜ್ಞಾನ ಇಲ್ಲ ಅಂತ ಹೇಳೋದು ಯಾಕೆ ಗೊತ್ತಾಗ್ತಾ ಇದೆ ಅಂದರೆ ಮಾತಾಡ್ತಾ ಇಲ್ಲ, ಅದರಿಂದ ಗೊತ್ತಾಗ್ತಾ ಇಲ್ಲ. ಅವನಲ್ಲಿ ಜ್ಞಾನ ಇಲ್ಲ. ನನಗೆ ಉತ್ತರ ಗೊತ್ತಿದೆಯಾ? ಅಲ್ಲಿ ಪ್ರಶ್ನೆ ಕೇಳಿದ ಕೂಡಲೇ ಹೇಳಲಿಕ್ಕೆ ಶುರು ಮಾಡ್ತೇನೆ ನಾನು. ಯಾಕಂತ ಹೇಳಿದ್ರೆ ನನಗೆ ಜ್ಞಾನ ಇದೆ. ಅಂದರೆ ನೋಡಿ, ಆ ಜ್ಞಾನ ಇದೆ ಅಂತ ಹೇಳುವುದು ಯಾಕೆ ಬರ್ತದೆ ಅಂದರೆ ಮಾತಿನ ಮೂಲಕ ಹೊರಗೆ ಬರ್ತದೆ. ಜ್ಞಾನ ಇಲ್ಲ ಅಂತ ಹೇಳುವುದು ಯಾಕೆ ಗೊತ್ತಾಗುತ್ತೆ ಅಂದರೆ ಮಾತಿನ ಮೂಲಕ ಗೊತ್ತಾಗುತ್ತೆ. ಅಥವಾ ಮಾತಾಡಿದರೂ ಕೂಡ ಯದ್ವಾ ತದ್ವಾ, ಅರ್ಥವೇ ಇಲ್ಲ. ಅವಾಗ ನಾವೇ ಅರ್ಥ ಮಾಡ್ಕೊಳ್ತೇವೆ, ಏನೂ ಗೊತ್ತಿಲ್ಲ, ಏನೋ ಯದ್ವಾ ತದ್ವಾ ಮಾತಾಡ್ತಾ ಇರ್ತಾರಷ್ಟೇ. ಅಂದರೆ ನೋಡಿ, ನಿಜವಾಗಿಯೂ ಕೂಡ ಅರ್ಥವತ್ತಾದ ಮಾತೇನಿದೆ ಅದು ಜ್ಞಾನದ ಸಂಕೇತವಾಗಿರ್ತದೆ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ತಿಳ್ಕೊಂಡಿದ್ದಾನೋ ಇಲ್ಲವೋ ಅಂತ ನಾವು ಗುರುತಿಸುವುದೇ ಅವನ ಮಾತಿನ ಮೂಲಕ. ಅದಕ್ಕೆ ಅವಳನ್ನು ವಾಗ್ದೇವಿ ಅಂತ ಕರೆಯುವುದು. ಯಾಕಂತ ಹೇಳಿದರೆ ಒಳಗೇನು ಅರ್ಥ ಆಗಿದೆ, ಅರ್ಥ ಆದದ್ದನ್ನು ಮಾತಿನ ಮೂಲಕ ಹೊರ ಹೊಮ್ಮಿಸ್ತಾಳು ಅವಳು, ವಾಗ್ದೇವಿ. ಅದಕ್ಕೋಸ್ಕರ ಸರಸ್ವತಿಯನ್ನು ಹೇಳುವಂಥದ್ದು. ಅದಕ್ಕೆ ನನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ, ನಿಂತು ನನ್ನಿಂದ ನೀನು ಶಬ್ದಗಳನ್ನು ಹೊರಹೊಮ್ಮಿಸಬಾರದೆ. ಒಳಗೇನು ಜ್ಞಾನ ಇದೆ ನೋಡಿ, ಒಳಗೆ ಜ್ಞಾನ ಇದೆ. ಆ ಜ್ಞಾನ ಅನ್ನುವಂಥದ್ದು ಶಬ್ದದ ರೂಪದಿಂದ ಹೊರಗೆ ಬರಬೇಕಲ್ವ, ಸ್ಪಷ್ಟವಾದ ಉಚ್ಚಾರಣೆಯ ಮೂಲಕ ಹೊರಗೆ ಬರಬೇಕಲ್ವ. ಅದಕ್ಕೆ ನೋಡಿ, ಅವಳು ಒಳ್ಳೆಯ ಉಚ್ಚಾರಣೆಯಿಂದ ಸಹಿತವಾಗಿ ನುಡಿಸ್ತಾಳಂತೆ ಸರಸ್ವತಿ. ಅದಕ್ಕೆ ಸರಸ್ವತಿಯ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ಸ್ಪಷ್ಟವಾದ ಉಚ್ಚಾರಣೆ. ಅಷ್ಟು ಮಾತ್ರ ಅಲ್ಲ, ಸರಿಯಾದ ಉಚ್ಚಾರಣೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಏನೇನಾಗ್ಬಿಡ್ಬೋದು ನೋಡಿ. ಎಲ್ಲಿವರೆಗೆ ಅಂದರೆ ಒಳಗೆ ಆ ಜ್ಞಾನವನ್ನು ಆಫ್ ಮಾಡಿಬಿಟ್ಲು ಅಂತ ಹೇಳಿದ್ರೆ ಯಾಕಾಗತ್ತೆ ಅಂದರೆ ಕುಂಭಕರ್ಣನ ಕಥೆ ಆಗುತ್ತೆ ಅಷ್ಟೇ. ಕುಂಭಕರ್ಣ ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡಿದ. ಕುಂಭಕರ್ಣ, ರಾವಣ, ವಿಭೀಷಣ ಮೂವರು ತಪಸ್ ಮಾಡಿದರು. ಅದರಲ್ಲಿ ರಾವಣ ಬ್ರಹ್ಮನಿಂದ ವರ ಪಡೆದ, ನಾನು ಹಾಗೆ ಸಾಯಬಾರದು, ಹೀಗೆ ಸಾಯಬಾರದು, ಹಾಗೆ ಹೀಗೆ ಒಂದಷ್ಟು ವರ ಪಡೆದ.
ಅದನ್ನು ಕೇಳಿಯೇ ದೇವತೆಗಳು ಹೆದರ್ಕೊಂಡ್ರು. ಇವನು ಇಷ್ಟು ಬಲಿಷ್ಠನಾಗಿದ್ದಾನೆ ಅಂತ ಹೇಳಿದ್ರೆ ನಮಗೆ ಇನ್ನೇನು ಕಥೆ, ನಮಗೇನು ಕಾದಿದೆ ಅಂತ. ಅದಕ್ಕೆ ಸರಿಯಾಗಿ ಅವನ ತಮ್ಮ ಕುಂಭಕರ್ಣ ಬೇರೆ ಇದ್ದಾನೆ, ಅವನು ಇನ್ನೇನು ಕೇಳ್ತಾನೋ ಅಂತೇಳಿ ಭಯ ಉಂಟಾಯಿತು ಎಲ್ಲ ದೇವತೆಗಳಿಗೂ ಕೂಡ. ಇಂದ್ರಾದಿ ದೇವತೆಗಳಿಗೆ ಈ ರಾವಣನನ್ನೇ ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ, ಅಷ್ಟು ವರ ಕೇಳಿದ್ದಾನೆ, ಇವನಿನ್ನೇನಾದರೂ ಕೇಳಿದರೆ. ಅದಕ್ಕೋಸ್ಕರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡಿದ್ದು ಸರಸ್ವತಿ ಹತ್ರನೇ, ನೀನೇನಾದರೂ ಇವಾಗ ಮಾಡಬೇಕು ಅಂತ. ನೋಡಿ, ಅದಕ್ಕೆ ಸರಸ್ವತಿ ಯಾವಾಗ ಚತುರ್ಮುಖ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ವಾ ಏನು ಬೇಕು ವರ ಕೇಳು ನಾನು ಕೊಡ್ತೇನೆ ಅಂತ ಹೇಳಿದರು, ಆಗ ಬುದ್ಧಿ ಕೆಡಿಸಿದವಳು ಇವಳೆ, ಈ ಸರಸ್ವತಿಯೇ. ಅದಕ್ಕೋಸ್ಕರ ಅವನ ನಾಲಿಗೆಯಲ್ಲಿ ನಿಂತು ನುಡಿಸಿದ್ದೇನು ಅಂತ ಹೇಳಿದ್ರೆ, ನಾನು ಒಳ್ಳೆ ನಿದ್ರೆ ವರ ಕೊಟ್ಬಿಡು. ನೋಡಿ, ಈ ನಿದ್ರೆಯ ವರವನ್ನು ಕುಂಭಕರ್ಣ ಕೇಳಿದ್ದಲ್ಲ, ಸರಸ್ವತಿ ನುಡಿಸಿದ್ದ ಅವನ ಬಾಯಲ್ಲಿ. ಯಾಕಂತ ಹೇಳಿದ್ರೆ ಮೈಂಡ್ ಆಫ್ ಮಾಡಿ. ಹೀಗೆ ಆ ಒಳಗಿನ ಜ್ಞಾನ ಮಾತಿನ ಮೂಲಕ ಹೊರಗೆ ಬಂತು. ಅಂದರೆ ನೋಡಿ, ಒಳಗೆ ಮರೆತು ಹೋಯಿತು, ನಿದ್ರಾವರ ಹೊರಗೆ ಬಂದ್ಬಿಡು. ಹೀಗೆ ನಾಲಿಗೆಯ ಮೂಲಕ ನುಡಿಸುವವಳವಳು ಸರಸ್ವತಿ ನುಡಿಸಿದ್ಲ, ನಾವು ನುಡಿತೇವಷ್ಟೇ, ಇಲ್ದಿದ್ರಿಲ್ಲ. ಇನ್ನೂ ಒಂದು ಸಂದರ್ಭ ಬರ್ತದೆ, ಮಧ್ವಾಚಾರ್ಯರ ಕಥೆಯಲ್ಲಿ ಬರ್ತದೆ ನೋಡಿ. ಮಧ್ವಾಚಾರ್ಯರ ಹತ್ರ ವಾದ ಮಾಡಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ಬಂದ, ಪುಂಡರೀಕಪುರಿ ಅಂತ ಒಬ್ಬ ವ್ಯಕ್ತಿ. ಬಹಳ ದೊಡ್ಡ ವಿದ್ವಾಂಸ ಅವನು, ಬಹಳ ದೊಡ್ಡ, ಏನು ಸಾಮಾನ್ಯ ವಿದ್ವಾಂಸ ಅಲ್ಲ, ಅದು ವ್ಯಾಕರಣದಲ್ಲಿ ಎತ್ತಿದ ಕೈ ಅಂಥ ವಿದ್ವಾಂಸ. ಇದು ಉಡುಪಿಯಲ್ಲಿ ನಡೆದಂತಹ ಘಟನೆ. ಆ ಮಧ್ವಾಚಾರ್ಯರ ಎದುರಿಗೆ ಮಧ್ವಾಚಾರ್ಯರು ಒಂದು ವೇದದ ಮಂತ್ರವನ್ನೇ ಹೇಳಿದರು, ಹೇಳಿ ಅದರ ಅರ್ಥವನ್ನೇ ಹೇಳಿದರು. ಜನ ಎಲ್ಲ ಸೇರಿದರು. ಜನ ಆ ಪುಂಡರೀಕಪುರಿಗೂ ಕೂಡ ಹೇಳಿದರು, ನೀವು ಹೇಳಿ, ನೀವು ವ್ಯಾಖ್ಯಾನ ಮಾಡಿ, ವೇದದ ವ್ಯಾಖ್ಯಾನವನ್ನು ಮಾಡಿ ನೋಡೋಣ ಅಂತ. ನಾವು ನೋಡ್ತೇವೆ, ನೀವು ಶ್ರೇಷ್ಠ ಇದ್ದೀರಾ, ಮಧ್ವಾಚಾರ್ಯರು ಶ್ರೇಷ್ಠ ಇದ್ದಾರಾ, ನಾವು ನೋಡ್ತೇವೆ ಅಂತ. ದೊಡ್ಡ ವ್ಯಾಕರಣ ವಿದ್ವಾಂಸ. ನೋಡಿ, ಋಗ್ವೇದದ ಮೊದಲನೆಯ ಸೂಕ್ತ ಅಗ್ನಿಮೀಳೆ ಪುರೋಹಿತಂ ಅದನ್ನು ಹೇಳಲಿಕ್ಕೆ ಶುರು ಮಾಡಿದವನು ಅಗ್ನಿನ ರೇಮಷ್ಟವತ್ಪೋಷಮೇವ ದಿವೇ ದಿವೇ, ಈ ಮಂತ್ರ. ಇದಕ್ಕೆ ಅರ್ಥ ಹೇಳಬೇಕು. ಅರ್ಥ ಹೇಳುವುದಕ್ಕಿಂತ ಮುಂಚೆ ಪದವನ್ನು ಬಿಡಿಸಬೇಕಲ್ವ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂದರೆ, ಅಗ್ನಿನ ರೈಂ ಅಷ್ಟವತ್, ಈ ರೀತಿ ಮೊದಲು ಪದವನ್ನು ಬಿಡಿಸಬೇಕು. ಆದರೆ ಏನು ಮಾಡ್ತೀರಿ, ನಾಲಿಗೆ ಸರಸ್ವತಿ ಕೂತು ಕೆಲಸ ಮಾಡಿಬಿಟ್ಲು. ಸರಸ್ವತಿ ಕೂತು ಏನು ಮಾಡಿದ್ಲು ಅಂದರೆ, ಅಗ್ನಿನ ರೈಂ ಅಷ್ಟವತು ಅಂತ ಹೇಳುವುದನ್ನು ಅಗ್ನಿ ನಾ ರೈಂ ಅಷ್ಟವತು, ನೋಡಿ ಒಂದು ಶಬ್ದ, ಒಂದೇ ಒಂದು ಅಕ್ಷರ ಆ ಕಡೆ ಈ ಕಡೆ ಮಾಡಿಬಿಟ್ರು. ಅಗ್ನಿ ನಾರೈಂ, ಅಲ್ಲಿದ್ದ ಜನ ಎಲ್ಲ ಗೊಳ್ಳನೆ ಕಟ್ಬಿಟ್ರು. ಇವನಷ್ಟು ದಡ್ಡ ಅಂತ ತಿಳ್ಕೊಳ್ತೀರೋ, ಇಲ್ಲ ವ್ಯಾಕರಣ ವಿದ್ವಾಂಸ, ದೊಡ್ಡ ವ್ಯಾಕರಣ ವಿದ್ವಾಂಸ. ಅವನ ಬಾಯಿಯಲ್ಲಿ ಸರಸ್ವತಿ ಆ ರೀತಿ ನುಡಿಸಿಬಿಟ್ಲು. ನೋಡಿ, ಇದೇ ಹೇಳುವಂಥದ್ದು, ಸರಸ್ವತಿ ಒಂಚೂರು ಹೆಚ್ಚು ಕಮ್ಮಿ ನುಡಿಸಿದ್ಲು ಅಂದರೆ ಎಲ್ಲ ಹೆಚ್ಚು ಕಮ್ಮಿ ಆಗೋಗುತ್ತೆ. ಅದಕ್ಕಾಗಿ ಸರಸ್ವತಿ ನಾಲಿಗೆಯಲ್ಲಿ ನಿಂತು ನುಡಿಸಬೇಕು ಅಂತ ಹೇಳಿದ್ರೆ ಬುದ್ಧಿಯಲ್ಲಿ ಕೂತ್ಕೊಂಡಿರಬೇಕು. ಅವಳು ಬುದ್ಧಿಯಲ್ಲಿ ಕೂರಬೇಕು, ನಾಲಿಗೆಯ ಮೂಲಕ ನುಡಿಸಬೇಕು. ಅದಕ್ಕಾಗಿಯೇ ದಿವ್ಯ ಮತಿಯನ್ನು ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು. ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡಮ್ಮ, ಒಳ್ಳೆ ಬುದ್ಧಿ ಅಂತ ಹೇಳಿದ್ರೇ ದೇವರ ಜ್ಞಾನ, ಅದನ್ನು ಕೊಡಮ್ಮ ಅಂತ ಪ್ರಾರ್ಥನೆ ಮಾಡುವುದು. ಯಾಕಂದರೆ ಸರಸ್ವತಿಯ ಅನುಗ್ರಹ ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ ದೇವರ ಜ್ಞಾನ ಪಡೀಲಿಕ್ಕೆ, ಇಲ್ಲಿಯ ಜ್ಞಾನ ಅಲ್ಲ. ಯಾಕಂದರೆ ಇಲ್ಲಿಯ ಜ್ಞಾನ ಪಡೀಲಿಕ್ಕೆ ಯಾವ ದೇವತೆಗಳ ಅನುಗ್ರಹವೂ ಬೇಕಾಗಿಲ್ಲ, ಇಲ್ಲದೆ ಹಾಗೆಯೇ ಬಂದುಬಿಡ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ, ನಿಮಗೆ ಆ ಎಕ್ಸ್ಪರ್ಟ್ಸ್ ಎಲ್ಲ ದೇವರ ಅನುಗ್ರಹ ಪಡೆದವರೇನಲ್ಲ, ದೇವರನ್ನು ದ್ವೇಷ ಮಾಡುವವರೇ ಇರ್ಬೋದು. ನೋಡಿ, ನಾಸ್ತಿಕರು ಇರ್ಬೋದು. ನಾಸ್ತಿಕರು ಕೂಡ ಇಲ್ಲಿದೆಯ ಜ್ಞಾನ ಎಲ್ಲ ಬಂದಿರ್ತದೆ, ಜನರಲ್ ನಾಲೆಡ್ಜ್ ಬೇಕಾದಷ್ಟು ಇರ್ಬೋದು. ಆದರೆ ದೇವರ ಜ್ಞಾನ ಆ ರೀತಿ ಬರೋಲ್ಲ. ಅದಕ್ಕೆ ದಿವ್ಯಮತಿಯನ್ನು ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು, ನನಗೆ ಕೊಡಮ್ಮ ದೇವರ ಜ್ಞಾನ. ಅದು ಯಾವ ರೀತಿ ಅಂತ ಹೇಳಿದ್ರೆ ಬೇಗ ಕೊಡು ಅಂತ ಸರಸ್ವತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು. ಯಾಕೆ ಬೇಗ ಕೊಡು ಅಂತ ನಾವು ಇದೇ ಹಿಂದೆ ಲಕ್ಷ್ಮಿಯ ಪದ್ಯದಲ್ಲೂ ಕೂಡ ಕೇಳಿದ್ವು, ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಲ್ಲಿ ಬೇಗ ಬಾರಮ್ಮ ನೀನು ಅಂತ. ಇಲ್ಲಿ ಅದೇ ರೀತಿ ಬೇಗ ಕೊಡಮ್ಮ, ನೀನು ಬೇಗ ನನಗೆ ಜ್ಞಾನವನ್ನು ಕೊಡು. ಯಾಕೆ ಬೇಗ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದೇ, ಈ ಮನುಷ್ಯ ದೇಹ ಅನ್ನುವಂಥದ್ದು ನಶ್ವರ, ಶಾಶ್ವತ ಅಲ್ಲ ಇದು. ಅದರಲ್ಲಿಯೂ ಕೂಡ ಎಷ್ಟು ದಿನ ಗಟ್ಟಿ ಇರ್ತದೋ ಗೊತ್ತಿಲ್ಲ. ಅದರಿಂದಾಗಿ ಇರುವಷ್ಟು ದಿನದಲ್ಲಿ ನಾವು ಚೆನ್ನಾಗಿ ಗಳಿಸಿ, ಇವತ್ತು ಬುದ್ಧಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, ಬುದ್ಧಿ ಕೊಟ್ಟಾಗ ಇವತ್ತೇ ಪ್ರಾರ್ಥನೆ ಮಾಡ್ಕೊಂಡು ಬಿಡಬೇಕು, ನಾಳೆ ಕತೆ ಗೊತ್ತಿಲ್ಲ. ಈ ಮನುಷ್ಯ ಜನ್ಮ ಯಾವ ರೀತಿ ನಾಳೆ ಆಗತ್ತೆ ಗೊತ್ತಿಲ್ಲ. ನಿತ್ಯವಲ್ಲ ಈ ಶರೀರ, ಅನಿತ್ಯವೆಂದು ನಂಬಿರಯ್ಯ, ಅದನ್ನು ಹೇಳುವಂಥದ್ದು. ಅದಕ್ಕೋಸ್ಕರ ಈಗಲೇ ಕೊಡು, ನನಗೆ ಬೇಗ ಕೊಡು ದೇವರ ಜ್ಞಾನ ನನಗೆ. ಯಾಕಂದರೆ ಅದು ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು.
ಅದಕ್ಕೋಸ್ಕರ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಸರಸ್ವತಿಯ ಬಳಿ. ಯಾರೀ ಸರಸ್ವತಿ ಯಾರು? ಅವಳ ನೋಡಿ ಪರಿಚಯವನ್ನು ಮಾಡಿಕೊಡ್ತಾರೆ. ಮೃಡಗರಿ ಹಯ ಮುಖರೊಡೆಯಳೆ ನಿಂದಯ ಅಡಿಗಳಿಗೆ ರಘುವೆ ಅಮ್ಮ ಬ್ರಹ್ಮನ ರಾಣಿ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಕೊಡು ಬೇಗ ದಿವ್ಯಮತಿ. ಮೃಡ ಹರಿಹಯ ಮುಖ ರೊಡೆಯಳೆ ನಿನ್ನಯ ಅಡಿಗರಿಗೆ ಎರಗುವೆ ಅಮ್ಮ ಬ್ರಹ್ಮನ ರಾಣಿ. ಇಲ್ಲಿ ಮತ್ತೆ ಆ ಸರಸ್ವತಿಯ ಬಳಿ ನೀನು ಯಾರು ಅಂತ ಹೇಳ್ತಾ ಇದ್ದಾರೆ. ಮೃಡ, ನಿನಗೆ ಯಾರ್ಯಾರು ನಮಸ್ಕಾರ ಮಾಡ್ತಾರೆ? ಮೃಡ ಅಂತ ಹೇಳಿದ್ರೆ ಶಿವ, ಶಿವನನ್ನು ಮೃಡ ಅಂತ ಕರೀತಾರೆ ಶಿವ. ಮತ್ತರ ಹರಿಹಯ, ಮೃಡ ಹರಿಹಯ ಮುಖ. ಹರಿಹಯ ಅಂತ ಹೇಳಿದ್ರೆ ಇಂದ್ರ. ಇಂದ್ರನಿಗೆ ಸಂಸ್ಕೃತದಲ್ಲಿ ಹರಿಹಯ ಅಂತ ಕರೀತಾರೆ. ಇಂದ್ರನೇ ಮೊದಲಾದಂತಹ ಎಲ್ಲ ದೇವತೆಗಳು ಕೂಡ ನಿನಗೆ ನಮಸ್ಕಾರವನ್ನು ಮಾಡ್ತಾರೆ ಅಂತ ಹೇಳಿದರೆ ಅವರೆಲ್ಲರಿಗಿಂತ ಮೇಲೆ ಇರುವವಳು ಇವಳು. ಆ ಶಿವನಿಂದ, ಗರುಡನಿಗಿಂತ, ಶೇಷನಿಗಿಂತ, ಇಂದ್ರಾದಿ ದೇವತೆಗಳಿಗಿಂತ ಅವರೆಲ್ಲರಿಗಿಂತಲೂ ಮೇಲೆ ಇರುವವಳು ಇವಳು. ಇವರೆಲ್ಲರನ್ನು ನಿಯಂತ್ರಣ ಮಾಡುವಂಥವಳು, ಇವರೆಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡುವಂಥವಳು, ಆ ಬುದ್ಧಿಯನ್ನು ಕೊಡುವ ಮೂಲಕ ಅವರಿಂದ ಒಳ್ಳೊಳ್ಳೆ ಮಾತನ್ನು ನುಡಿಸುವಂಥವಳು, ಅದರಿಂದಾಗಿಯೇ ಒಳ್ಳೆ ಸಂಪತ್ತನ್ನು ಕೊಡುವಂಥವಳು. ನೋಡಿ, ಸರಸ್ವತಿಯು ಸಂಪತ್ತನ್ನು ಕೊಡ್ತಾಳೆ. ಲಕ್ಷ್ಮಿ ಮಾತ್ರ ಅಲ್ಲ, ಸರಸ್ವತಿಯು ಕೊಡ್ತಾಳೆ. ಹೇಗಂತ ಹೇಳಿದರೆ ವಿದ್ಯೆಯನ್ನು ಕೊಡುವ ಮೂಲಕ. ನಮ್ಮಲ್ಲಿ ಈಗಾಗದ ಕೂಡಲೇ ಒಂದು ಪ್ರಶ್ನೆ ಬರುತ್ತದೆ, ಕೆಲವರಲ್ಲಿ ಇದೊಂದು ಭ್ರಮೆ ಇದೆ. ಏನಂತ ಹೇಳಿದರೆ, ಹೌದು ಲಕ್ಷ್ಮಿ ಕೊಡ್ತಾಳೆ, ಅಲ್ಲಿ ವಿದ್ಯೆ ಇಲ್ಲದ ಸಂಪತ್ತದು ಅಂತ. ಈ ರೀತಿ ಭ್ರಮೆ ಇದೆ ಕೆಲವರಿಗೆ. ಸರಸ್ವತಿ ಅವಳು ವಿದ್ಯೆ, ಲಕ್ಷ್ಮಿ ಅವಳು ಸಂಪತ್ತು, ದುಡ್ಡು. ಅದಕ್ಕೋಸ್ಕರ ಸರಸ್ವತಿ ಇದ್ದವ್ರ ಹತ್ರ ಲಕ್ಷ್ಮಿ ಬರೋಲ್ಲ, ಲಕ್ಷ್ಮಿ ಇದ್ದವ್ರ ಹತ್ರ ಸರಸ್ವತಿ ಬರೋಲ್ಲ. ನೋಡಿ, ಈ ರೀತಿ ಅವ್ರಿಬ್ಬರಿಗೆ ಆಗೋಲ್ಲ, ಸರಸ್ವತಿಗೂ ಲಕ್ಷ್ಮಿಗೂ ಆಗೋಲ್ಲ. ಈ ರೀತಿ ಎಲ್ಲ ಕೆಲವರೆಲ್ಲ ಕತೆ ಕಟ್ಕೊಂಡಿದ್ದುಂಟು. ಅದಕ್ಕೆ ನೋಡಿ, ಯಾರು ದುಡ್ಡು ಶ್ರೀಮಂತರಿರ್ತಾರೆ ಅವ್ರಿಗೆ ವಿದ್ಯೆ ಇರೋಲ್ಲ, ಯಾರು ವಿದ್ಯಾವಂತರಿರ್ತಾರೆ ಅವ್ರ ಹತ್ರ ದುಡ್ಡಿರೋಲ್ಲ. ಈ ರೀತಿಯೆಲ್ಲ ನಾವು ಕತೆ ಕಟ್ಕೊಂಡು ಕೂತಿರ್ತೇವೆ. ಖಂಡಿತ ಆ ರೀತಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಲಕ್ಷ್ಮಿಯೂ ಕೂಡ ಸಂಪತ್ತನ್ನು ಯಾವ ರೀತಿ ಕೊಡ್ತಾಳೆ ಅಂತ ಹೇಳಿದ್ರೆ ವಿದ್ಯೆಯಿಂದ ಸಹಿತವಾಗಿಯೇ ಕೊಡುವಂಥದ್ದು. ಯಾಕಂದರೆ ಭಾಗ್ಯದಲ್ಲಿ ವಿದ್ಯೆಯೂ ಕೂಡ ಒಂದು ಭಾಗ್ಯ, ದೊಡ್ಡ ಭಾಗ್ಯ. ಅದರಿಂದ ಸಹಿತವಾಗಿಯೇ ಅವಳು ಸಂಪತ್ತನ್ನು ಕೊಡುವಂಥವಳು, ಇಲ್ಲದೇ ಇಲ್ಲ. ಇನ್ನು ಸರಸ್ವತಿಯೂ ಕೂಡ ಸಂಪತ್ತನ್ನು ಕೊಡ್ತಾಳೆ, ವಿದ್ಯೆಯಿಂದ ಸಹಿತವಾಗಿಯೇ ಕೊಡುವಂಥದ್ದು ಈ ಸರಸ್ವತಿಯೂ ಕೂಡ. ಅದರಿಂದಾಗಿ ಇಬ್ಬರೂ ಕೊಡ್ತಾರೆ. ಅಲ್ಲ, ಇಬ್ಬರು ಕೊಡೋದಾದರೆ ನಮ್ಗೆ ಅವರು ಇವಾಗ ಲಕ್ಷ್ಮೀ ಪೂಜೆ ಮಾಡಿದ್ರೇನು, ಸರಸ್ವತಿ ಪೂಜೆ ಮಾಡಿದ್ರೇನು, ಯಾರಾದರೂ ನಮಗೆ ಏನು ದುಡ್ಡು ಬಂದರೆ ಸರಿ. ವಿದ್ಯೆ ಅವಳು ಕೊಡ್ತಾಳೆ ಅಂದರೆ ಅವಳು ಆಗ್ಬೋದು, ಇವಳು ಆಗ್ಬೋದು. ಈ ರೀತಿ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋದುಂಟು. ಆದರೆ ನೋಡಿ, ವಿಷಯ ಏನು ಅಂತ ಹೇಳಿದರೆ, ಇವಾಗ ಸರಸ್ವತಿಯ ಅನುಗ್ರಹವನ್ನು ಪಡೆಯದೆ ಲಕ್ಷ್ಮಿ ಅನುಗ್ರಹ ಸಿಗೋಲ್ಲ. ಯಾಕಂತ ಹೇಳಿದ್ರೆ ಅದು ಥ್ರೂ ಪ್ರಾಪರ್ ಚಾನಲ್ ಅಂತ ಹೇಳ್ತೇವಲ್ವ, ಹಾಗೇ ಹೋಗಬೇಕಾದದ್ದು. ನಾವು ಸರಸ್ವತಿಯನ್ನು ತಿರಸ್ಕಾರ ಮಾಡಿ ಲಕ್ಷ್ಮಿಯ ಬಳಿಗೆ ಹೋದರೆ ಲಕ್ಷ್ಮಿಯ ಅನುಗ್ರಹ ಆಗಲ್ಲ. ಲಕ್ಷ್ಮಿಯನ್ನು ತಿರಸ್ಕಾರ ಮಾಡಿ ಬರೀ ಸರಸ್ವತಿಯನ್ನು ಪೂಜೆ ಮಾಡಿದರೆ ಆಗಲೂ ಸರಸ್ವತಿಯ ಅನುಗ್ರಹ ಆಗೋದಿಲ್ಲ. ನಾವು ತಿಳ್ಕೊಂಡಾಗೆ ಸರಸ್ವತಿ ಲಕ್ಷ್ಮಿ ಇಬ್ಬರಿಗೆ ಆಗೋಲ್ಲ, ಆ ರೀತಿ ಖಂಡಿತ ಇಲ್ಲ. ಯಾಕಂದರೆ ಅವರು ಯಾವತ್ತೂ ಅನ್ಯೋನ್ಯವಾಗಿರುವವಳು. ಸರಸ್ವತಿಯು ಕೂಡ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾಳೆ. ನೋಡಿ, ಸರಸ್ವತಿ ಯಾವತ್ತೂ ಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾಳೆ, ಲಕ್ಷ್ಮಿ ಸರಸ್ವತಿ ಆರಾಧನೆ ಮಾಡೋಲ್ಲ. ಕಾರಣ ಏನು ಅಂತ ಹೇಳಿದರೆ, ಇದೆಲ್ಲ ನಮಗೆ ಗೊತ್ತಿಲ್ಲ. ಲಕ್ಷ್ಮಿಯ ಮಗಳು ಸರಸ್ವತಿ. ನಿಜವಾಗಲೂ ಸರಸ್ವತಿಯ ಅಮ್ಮ ಯಾರು ಅಂದರೆ ಲಕ್ಷ್ಮಿ. ಇದು ನಮಗೆ ಗೊತ್ತಿಲ್ಲ. ಅಲ್ಲ, ಹೇಗ್ರಿ ಲಕ್ಷ್ಮಿಯ ಮಗಳು ಹೇಗೆ ಅಂತ ಹೇಳಿದರೆ, ನಿಜವಾಗಿಯೂ ಕೂಡ ಸರಸ್ವತಿ ಬಂದದ್ದು ಯಾವ ರೀತಿ ಅಂತ ಹೇಳಿದರೆ, ಇದನ್ನು ಪುರಾಣಗಳು, ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳ್ತದೆ. ಭಗವಂತನ ನಾರಾಯಣನ 4 ರೂಪಗಳು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ರೂಪಗಳು. ಆ 4 ರೂಪಗಳಲ್ಲಿ ಒಂದು ಪ್ರದ್ಯುಮ್ನ ಅಂತ. ಆ ಪ್ರದ್ಯುಮ್ನ ಅಂತ ಭಗವಂತ ನಾರಾಯಣ ಒಂದು ರೂಪವನ್ನು ತಾಳಿದ. ಆ ಪ್ರದ್ಯುಮ್ನನ ಪತ್ನಿಯಾಗಿ ಲಕ್ಷ್ಮಿ ತಾನೊಂದು ರೂಪವನ್ನು ತಾಳಿದ್ಲು, ಅದೇ ಕೃತಿದೇವಿ ಅಂತ. ಪ್ರದ್ಯುಮ್ನನ ಪತ್ನಿ ಲಕ್ಷ್ಮಿ ಕೃತಿದೇವಿ. ಈ ಪ್ರದ್ಯುಮ್ನ ಹಾಗೂ ಕೃತಿದೇವಿ ಇವರಿಬ್ಬರಿಂದ 2 ಹೆಣ್ಣುಮಕ್ಕಳು ಬಂದಂತೆ, ಅವಳಿ ಜವಳಿ. ಒಬ್ಬಳ ಹೆಸರೇನು ಅಂತ ಹೇಳಿದ್ರೆ ಪ್ರಧಾನ ಅಂತ, ಇನ್ನೊಬ್ಳು ಶ್ರದ್ಧಾ ಅಂತ. ಪ್ರಧಾನ, ಶ್ರದ್ಧಾ ಅಂತ ಇಬ್ಬರು ಬಂದರು. ಆ ಪ್ರಧಾನ, ನಿಜವಾಗ್ಲೂ ಇವಳ ಹೆಸರೇನು ಅಂತ ಹೇಳಿದ್ರೆ ಪ್ರಧಾನ ಅಂತ. ಅವಳನ್ನೇ ನಾವು ಸರಸ್ವತಿ ಅಂತ ಕರೆಯೋದು, ಅವಳನ್ನೇ ವಾಣಿ ಅಂತ ಕರೆಯೋದು. ನಿಜವಾಗಲೂ ಇವಳು ಪ್ರದ್ಯುಮ್ನ ಹಾಗೂ ಕೃತಿದೇವಿ ಇವರ ಮಗಳು. ಇನ್ನೊಬ್ಬಳು ಶ್ರದ್ಧಾದೇವಿ. ಆ ಶ್ರದ್ಧಾದೇವಿಯೇ ಭಾರತೀ ದೇವಿ.
ಈ ಶ್ರದ್ಧಾದೇವಿಯನ್ನೇ ಭಾರತಿ ಅಂತ ಕರೆಯುವುದು ನಾವು. ನೋಡಿ, ಹೀಗೆ ಪ್ರದ್ಯುಮ್ನ ಕೃತಿ ಇವರಿಬ್ಬರ ದಾಂಪತ್ಯದಿಂದಾಗಿ ಬಂದದ್ದು ಈ ಪ್ರಧಾನ ಹಾಗೂ ಶ್ರದ್ಧಾ ಅಂದರೆ ಸರಸ್ವತಿ ಭಾರತೀಯರು. ಇವರನ್ನು ನಂತರ ಮದುವೆ ಆದವರು ಯಾರು ಅಂತ ಹೇಳಿದರೆ ಇದೇ ಭಗವಂತನದ್ದೇ ವಾಸುದೇವ ಅಂತ ಒಂದು ರೂಪ. ಆ ವಾಸುದೇವನ ಪತ್ನಿ ಮಾಯಾದೇವಿ ಅಂದರೆ ಲಕ್ಷ್ಮಿ, ಮಾಯಾದೇವಿ ಆದಲು. ಇವರಿಬ್ಬರ ದಾಂಪತ್ಯದಿಂದ ಬಂದವನೇ ಚತುರ್ಮುಖ ಬ್ರಹ್ಮ. ಅಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 4 ರೂಪ ಪ್ರಧಾನವಾದದ್ದು ವಿಷ್ಣುವಿನದ್ದು. ನೀವು ಯಾವುದೇ ತಂತ್ರ ಗ್ರಂಥಗಳನ್ನು ತೆಗೆದು ನೋಡಿದರೆ ಈ ಪಂಚರಾತ್ರ ಮುಂತಾದವುಗಳಲ್ಲಿ ವಿಶೇಷವಾಗಿ 4 ರೂಪದ ಬಗ್ಗೆ ಹೇಳ್ಕೊಂಡು ಹೋಗ್ತದೆ. ಈ ವಾಸುದೇವನ ಮಗನಾಗಿ ಬಂದವನು ಚತುರ್ಮುಖ ಬ್ರಹ್ಮ. ನಂತರ 2ನೆಯ ರೂಪ ಸಂಕರ್ಷಣ. ಆ ಸಂಕರ್ಷಣನ ಪತ್ನಿ ಜಯಾದೇವಿ. ಇವರಿಬ್ಬರ ಮಗನಾಗಿ ಬಂದವನೇ ವಾಯುದೇವ. ಚತುರ್ಮುಖ ಬ್ರಹ್ಮ, ವಾಯುದೇವ ಇವರಿಬ್ಬರು. 3ನೆಯದ್ದು ಭಗವಂತನ ರೂಪ ಏನಿದೆ ಪ್ರದ್ಯುಮ್ನ. ಆ ಪ್ರದ್ಯುಮ್ನನ ಪತ್ನಿಯಾದ ಕೃತಿ. ಇವರಿಬ್ಬರಿಂದ ದಾಂಪತ್ಯದಿಂದ ಬಂದವರಿಬ್ಬರು ಅವಳಿ ಜವಳಿ, ಅದೇ ಸರಸ್ವತಿ ಭಾರತಿ. ಅವರಿಬ್ಬರನ್ನು ಮದುವೆ ಆದರು. ಚತುರ್ಮುಖ ಬ್ರಹ್ಮ ತಾನು ಈ ಪ್ರಧಾನ ಸರಸ್ವತಿಯನ್ನು ವಿವಾಹವಾದ, ವಾಯುದೇವರು ಭಾರತಿಯನ್ನು ವಿವಾಹವಾದರು. ನೋಡಿ, ಹೀಗೆ ಇವಳು ಹುಟ್ಟಾಗಿರುವಂಥದ್ದು ಹೊರತು ಚತುರ್ಮುಖನ ಮಗಳಲ್ಲ. ಕೆಲವರಿಗೆ ಅನೇಕ ಮಂದಿಗೆ ಇದು ಒಂದು ಸಂಶಯ, ಚತುರ್ಮುಖನ ಮಗಳಲ್ವ ಅವಳು ಅಂತ. ಅಲ್ಲ. ಯಾಕಂತ ಹೇಳಿದ್ರೆ ಚತುರ್ಮುಖನ ಮಗಳಾದೊಬ್ಬಳು ಸರಸ್ವತಿ ಇದ್ದಾಳೆ, ಅವಳು ಬೇರೆಯವಳು. ಭಾಗವತದಲ್ಲಿ ಬರ್ತದೆ. ಅವಳನ್ನು ಸೃಷ್ಟಿ ಮಾಡಿದ್ರಂತೆ ಚತುರ್ಮುಖ ಬ್ರಹ್ಮ. ಸೃಷ್ಟಿ ಮಾಡಿ ಅವಳಿಂದ ಹೋದದ್ದು ಉಂಟಂತೆ. ಬಹಳ ಚಂದ ಇದ್ಲಂತೆ ನೋಡಲಿಕ್ಕೆ. ಅದಕ್ಕೆ ಅವಳಿಂದ ಹೋದದ್ದು ಉಂಟಂತೆ. ಕೂಡಲೇ ಉಳಿದ ಋಷಿಗಳೆಲ್ಲ ಹೇಳಿದರು, ಹೋಯ್ ನಿಮ್ಮ ಮಗಳು 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 ಅಂತ. ಕೂಡಲೇ ವಾಪಸ್ ಬಂದ್ರಂತೆ ಚತುರ್ಮುಖ ಬ್ರಹ್ಮದೇವರು. ಅಲ್ಲ, ಯಾಕೆ ಹೋದದ್ದು ಯಾಕೆ ಅಂತ ಹೇಳಿದ್ರೆ ಲೋಕಕ್ಕೆ ತೋರಿಸ್ಲಿಕ್ಕೋಸ್ಕರ, ಭ್ರಮೆಯನ್ನು ತೋರಿಸ್ಲಿಕ್ಕೋಸ್ಕರ. ಆಮೇಲೆ ಬಿಟ್ಬಿಟ್ರು ಅವಳನ್ನು. ಅವಳು ಯಾರು ಅಂತ ಹೇಳಿದರೆ ಅವಳು ದೈತ್ಯರ ಪತ್ನಿಯಾದ ಸರಸ್ವತಿ. ನೋಡಿ, ದೈತ್ಯರ ಪತ್ನಿಯಾದ ಒಬ್ಬಳು ಸರಸ್ವತಿ ಇದ್ದಾಳೆ. ಇವಳೇನು ಮಾಡ್ತಾರೆ, ಇದನ್ನು ಸ್ಪಷ್ಟವಾಗಿ ಮಧ್ವಾಚಾರ್ಯರು ಹೇಳ್ತಾರೆ. ನಮ್ಮ ಬಾಯಿಯಿಂದ ಬರುವ ಕೆಟ್ಟ ಕೆಟ್ಟ ಮಾತುಗಳಿಗೆ ಇವಳೇ ಅಭಿಮಾನಿ ಅಂತ. ಯಾರು ಅಂತ ಹೇಳಿದ್ರೆ ದೈತ್ಯರ ಪತ್ನಿಯಾದ ಸರಸ್ವತಿ, ದುಷ್ಟ ಸರಸ್ವತಿ. ಅವಳು ನಮ್ಮ ಬಾಯಿಯಿಂದ ಬರುವ ಕೆಟ್ಟ ಕೆಟ್ಟ ಮಾತುಗಳಿಗೆ ಕಾರಣಲಾಗಿದ್ದಾಳೆ. ನಮ್ಮ ಬಾಯಿಯಿಂದ ಬರುವ ಒಳ್ಳೊಳ್ಳೆ ಮಾತುಗಳೇನಿದೆ, ಒಳ್ಳೊಳ್ಳೆ ಮಾತುಗಳು ಅಂತ ಹೇಳಿದರೆ ಅರ್ಥವತ್ತಾದ ಮಾತುಗಳು, ಭಗವಂತನ ಬಗೆಗಿನ ಮಾತುಗಳು, ಅವೆಲ್ಲದಕ್ಕೂ ಕಾರಣಲಾಗಿರುವವಳು ಸರಸ್ವತಿ. ಅವಳು ನಾಲಿಗೆಯಲ್ಲಿ ನಿಂತು ನುಡಿಸುವಂಥದ್ದು ಪ್ರತಿಯೊಂದನ್ನು. ಅದಕ್ಕೋಸ್ಕರ ಅವಳು ಇದು ವಿಷ್ಣುವಿನ ಮಗಳಾಗಿ, ಲಕ್ಷ್ಮಿಯ ಮಗಳಾಗಿ ಬಂದವಳು. ಅದಕ್ಕೋಸ್ಕರ ಸರಸ್ವತಿ ಯಾವುದೇ ಕಾರಣಕ್ಕೂ ಲಕ್ಷ್ಮಿಯನ್ನು ಪೂಜೆ ಮಾಡೋಲ್ಲ. ಅಮ್ಮನನ್ನು ಪೂಜೆ ಮಾಡ್ತಾಳೆ, ಆದರೆ ಲಕ್ಷ್ಮಿ ತಾನು ಪೂಜೆ ಮಾಡೋಲ್ಲ. ಯಾಕಂದರೆ ಅವಳಿಗಿಂತ ಸಣ್ಣವಳು ಸರಸ್ವತಿ. ನಾನು ಯಾಕೆ ಇಷ್ಟು ಬಿಡಿಸಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಎಲ್ಲ ಜ್ಞಾನಗಳು ನಮಗಿಲ್ಲ. ನಮಗೇನು ಅಂತ ಹೇಳಿದ್ರೆ ಸರಸ್ವತಿ, ಪಾರ್ವತಿ, ಲಕ್ಷ್ಮೀ ಇವರೆಲ್ಲ ಒಂದೇ, ಈ ರೀತಿ ನಾವು ತಿಳ್ಕೊಂಡು ಕೂತಿದ್ದೇವೆ. ಇದೇನು ಅಂತ ಹೇಳಿದ್ರೆ ನಮ್ಮ ಭ್ರಮೆಯೇ ಹೊರತು ಶಾಸ್ತ್ರಗಳಲ್ಲಿ ಆ ರೀತಿ ಇಲ್ಲ. ಅದು ನೋಡಿ, ಪುರಂದರದಾಸರು ಸ್ಪಷ್ಟವನ್ನು ಅದನ್ನು ಪಡಿಸ್ತಾ ಹೋಗ್ತಾರೆ. ಮೃಡಘರಿ ಹಯ ಮುಖರೊಡೆಯಳೆ ನಿಂದಯ ಅಡಿಗಳಿಗೆ ರಘುವೆ ಅಮ್ಮ ಬ್ರಹ್ಮನ ರಾಣಿ. ನೀನು ಈ ಶಿವ ಮುಂತಾದಂತಹ ಎಲ್ಲ ದೇವತೆಗಳಿಂದ ಪೂಜಿಸಲ್ಪಡ್ತಾ ಇದ್ಯಾ. ವಿಶೇಷವಾಗಿ ಬ್ರಹ್ಮನ ರಾಣಿ, ಚತುರ್ಮುಖ ಬ್ರಹ್ಮನ ರಾಣಿಯಾಗಿರುವವಳು, ಪಟ್ಟದರ್ಶಿಯಾಗಿರುವಂಥವಳು ನೀನು. ಇಲ್ಲಿಯೂ ನಾವು ಗಮನಿಸಬೇಕಾದದ್ದು, ರಾಣಿ ಅಂತ ಹೇಳಿದ ಕೂಡಲೇ ಜವಾಬ್ದಾರಿ ಇದೆ ಅವಳಿಗೆ. ಬರೀ ಪತ್ನಿ ಅಲ್ಲ, ಬರೀ ಪಕ್ಕದಲ್ಲಿ ಕೂತಿರುವ ಹೆಂಡತಿಯಲ್ಲ. ನಾವು ಹೇಗೆ ಹಿಂದಿನ ಪದ್ಯದಲ್ಲಿ ನೋಡಿದ್ವು, ವೆಂಕಟರಮಣನ ಬಿಂಕದ ರಾಣಿ, ಇಲ್ಲಿಯೂ ಕೂಡ ಅದೇ ರೀತಿ ಅಂತ ಹೇಳಿದರೆ ಚತುರ್ಮುಖನ ಒಟ್ಟಿಗಿದ್ದು ಇವಳು ಸೃಷ್ಟಿಯಾದಿಗಳನ್ನು ಮಾಡ್ತಾಳೆ. ಸರಸ್ವತಿಯು ತಾನು ಸೃಷ್ಟಿ ಮುಂತಾದವುಗಳನ್ನು ಮಾಡ್ತಾಳೆ. ಆ ತಾಕತ್ತಿದೆ ಇವಳಿಗೆ, ಸರಸ್ವತಿಗೂ ಕೂಡ. ವಿಶೇಷವಾಗಿ ನಮ್ಮ ಮಾತನ್ನು ಸೃಷ್ಟಿಸ್ತಾಳೆ, ನಮ್ಮ ಬುದ್ಧಿಯಲ್ಲಿ ಒಳ್ಳೊಳ್ಳೆ ಜ್ಞಾನವನ್ನು ಕೊಡುವಂಥವಳು. ಅಂತಹ ಸರಸ್ವತಿ ನನಗೆ ಕೊಡು ಬೇಗ ದಿವ್ಯಮತಿ ಹೇಳ್ತಾ ಇಲ್ಲೂ ಒಂದು ವಿಶೇಷ ಹೇಳ್ತಾರೆ ನೋಡಿ, ಅಮ್ಮ ಬ್ರಹ್ಮನ ರಾಣಿ. ಅಮ್ಮ ಬ್ರಹ್ಮನ ರಾಣಿ. ಅಯ್ಯೋ, ಇವಳನ್ನು ಅಮ್ಮ ಅಂತ ಕರಿತಾ ಇದ್ದಾರಲ್ವ. ಹಿಂದೆ ಲಕ್ಷ್ಮಿಯನ್ನು ಅಮ್ಮ ಅಂತ ಕರೆದ್ರು, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಕರೆದ್ರು, ಅವಳು ಅಮ್ಮ ಅಂತ ಕರೆದ್ರು, ಇವಳು ಅಮ್ಮ ಅಂತ ಕರೆದ್ರು. ಆಗಿದ್ರೆ ಯಾರಮ್ಮ? ಇವಳು ಅಮ್ಮ, ಅವಳು ಅಮ್ಮ, ಎಲ್ಲರೂ ಅಮ್ಮ ಅಂದ್ರೇನಾ? ಈ ರೀತಿ ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರಬಹುದು. ಹೌದು, ಯಾಕಂದರೆ ನೋಡಿ, ಯಾವತ್ತೂ ನಾವು
ದೇವತಾ ಸ್ತ್ರೀಯರನ್ನು ಲಕ್ಷ್ಮಿಯನ್ನಾಗಲಿ, ಸರಸ್ವತಿಯನ್ನಾಗಲಿ, ಪಾರ್ವತಿಯನ್ನಾಗಲಿ ಇವರನ್ನೆಲ್ಲ ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಮಾತೃಸ್ಥಾನದಲ್ಲಿಟ್ಟೆ ಆರಾಧನೆಯನ್ನು ಮಾಡಬೇಕಾದದ್ದು ಅವರನ್ನು, ಬೇರೆ ಯಾವ ಸ್ಥಾನದಲ್ಲಲ್ಲ. ಆದರೆ ಯಾವ ರೀತಿ ಅಂತ ಹೇಳಿದ್ರೆ ತಾಯಿ ಅಂತ ಹೇಳಿದ್ರೆ ತಾಯಿಯಲ್ಲಿ ವ್ಯತ್ಯಾಸ ಇದೆ ಅಲ್ವ, ಅಮ್ಮನಲ್ಲೇ ವ್ಯತ್ಯಾಸ ಇದೆ. ದೊಡ್ಡಮ್ಮ ನೋಡಿ, ದೊಡ್ಡಮ್ಮನ ಅಮ್ಮನೇ, ಚಿಕ್ಕಮ್ಮ ಅಮ್ಮನೇ, ಅಮ್ಮ ಅಮ್ಮನೇ. ಆ ರೀತಿ ಇವಾಗ ಲಕ್ಷ್ಮಿ ದೊಡ್ಡಮ್ಮನ ಸ್ಥಾನದಲ್ಲಿರುವಂಥವಳು. ನಂತರ ಅವಳಿಂದ ಕೆಳಗೆ ಚಿಕ್ಕಮ್ಮನ ಸ್ಥಾನದಲ್ಲಿರುವಂಥವಳು. ಯಾಕೆ ಅಮ್ಮ ಅಂತ ಕರಿತಾ ಇದ್ದಾಳೆ ಅಂತ ಹೇಳಿದ್ರೆ ಮಾತೃವಿನ ಹಾಗೆ ನಮಗೆ ಪೋಷಣೆಯನ್ನು ಮಾಡ್ತಾರೆ ಇವರೆಲ್ಲ ದೇವತೆಗಳು. ನಮ್ಮ ಒಳಗೆ ಕೂತು ತಾಯಿಯ ಹಾಗೆ ಪೋಷಣೆ ಮಾಡ್ತಾರೆ. ಯಾವ ಯಾವ ಕಾಲದಲ್ಲಿ ನಮಗೇನೇನು ಬೇಕೋ ಅದನ್ನೆಲ್ಲ ಕೊಟ್ಟು ನಮ್ಮನ್ನು ಪಾಲನೆ ಪೋಷಣೆ ಮಾಡುವವರು ಇವರು ಈ ದೇವತೆಗಳು. ಅದಕ್ಕೋಸ್ಕರ ಆ ರೀತಿ ಕರೆಯುವಂಥದ್ದು ದೇವತಾ ಸ್ತ್ರೀಯರನ್ನು. ವಿಶೇಷವಾಗಿ ಇವಾಗ ಲಕ್ಷ್ಮಿ ಕಾಲಕ್ಕೆ ಬೇಕಾದ ಸಂಪತ್ತನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾಳೆ. ಎಲ್ಲ ವಿಧವಾದ ಸಂಪತ್ತು ಅವಳು ಕೊಟ್ಟು ಕಾಪಾಡ್ತಾಳೆ. ಆ ಲಕ್ಷ್ಮಿಯ ನೋಡಿ ಇಚ್ಛೆಯಂತೆಯೇ ಸರಸ್ವತಿ ವಿಶೇಷವಾಗಿ ನಮಗೆ ಕೊಡುವಂಥದ್ದು ವಾಕ್ ಸಂಪತ್ತು, ಅದನ್ನು ಕೊಡ್ತಾಳೆ ಅವಳು. ಇಲ್ಲ ಅದಕ್ಕೆ ನೋಡಿ ಯಾವ ರೀತಿ ಅಂದರೆ ಒಬ್ಬ ದಡ್ಡನು ಕೂಡ ಇವಳ ಅನುಗ್ರಹದಿಂದ ಬುದ್ಧಿವಂತನಾಗ್ತಾನಂತೆ. ಭವತಿ ಯದನುಭಾವಾತ್ ಏಡ ಮೂಕೋಪಿ ವಾಗ್ಭಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞಮೌಲಿಹಿ ಅಂತ ಹೇಳ್ತಾರೆ. ಎಂಥ ಮೂಕನು ಕೂಡ ವಾಗ್ಮಿ ಆಗ್ತಾನಂತೆ. ಮಾತೇ ಬರದವನು ಕೂಡ ಸರಸ್ವತಿಯ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ಚೆನ್ನಾಗಿ ಮಾತಾಡುವವನಾಗ್ತಾನಂತೆ. ಬರೀ ಮಾತಾಡುವವನಲ್ಲ, ಚೆನ್ನಾಗಿ ಮಾತಾಡುವವನು, ಅದೇ ವಾಗ್ಮಿ ಅಂತ ಕರೆಯುವಂಥದ್ದು. ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞಮೌಲಿಹಿ ಅಂತ ಹೇಳ್ತಾರೆ. ಏನು ದಡ್ಡ ಶಿಖಾಮಣಿ, ಏನು ಗೊತ್ತಿಲ್ಲ ಅಂಥ ವ್ಯಕ್ತಿ ದೊಡ್ಡ ಜ್ಞಾನಿ ಆಗ್ತಾನಂತೆ. ಯಾರು? ಇವಳ ಅನುಗ್ರಹದಿಂದಾಗಿ, ಲಕ್ಷ್ಮಿಯ ಅನುಗ್ರಹದಿಂದಾಗಿ. ಅದನ್ನು ಇಲ್ಲಿ ದಿವ್ಯಮತಿಯನ್ನು ಕೇಳ್ತಾ ಇರುವಂಥದ್ದು. ಇದನ್ನು ಹೇಳ್ತಾ ಇನ್ನು ಅದಕ್ಕೆ ಅಮ್ಮನ ಸ್ಥಾನದಲ್ಲಿದ್ದು ನಮಗೆ ರಕ್ಷಣೆಯನ್ನು ಮಾಡುವಂಥವಳು. ಯಾವತ್ತೂ ಕೂಡ ಏನು ಬೇಕೋ ಅದನ್ನು ಕಾಲಕ್ಕೆ ತಂದು ಕೊಡುವಂಥವಳು ಸರಸ್ವತಿ. ಇಂದಿದ ರಮಣನ ಹಿರಿಯ ಸೊಸೆಯು ನೀನು, ಬಂದೆನ್ನವದನದಿ ನಿಂದು ನಾಮವ ನುಡಿಸೆ, ಕೊಡುಬೇಗ ದಿವ್ಯಮತಿ ಸರಸ್ವತಿ, ಕೊಡುಬೇಗ ದಿವ್ಯಮತಿ. ಇದು ಸ್ವಲ್ಪ ನಮಗೆ ಅರ್ಥ ಆಗುವಂಥದ್ದೇ. ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು. ಅದೇ ನಾವು ಆವಾಗಲೇ ಕೇಳಿದಾಗೆ ಇಂದಿರಾ ರಮಣ ಅಂದರೆ ಭಗವಂತ ನಾರಾಯಣ. ಆ ನಾರಾಯಣನ ಪ್ರದ್ಯುಮ್ನ ರೂಪ, ಆ ಪ್ರದ್ಯುಮ್ನನ ಪತ್ನಿಯಾದ ಕೃತಿ, ಇವರಿಬ್ಬರ ದಾಂಪತ್ಯದಿಂದ ಬಂದವಳು ಇವಳು. ಮದುವೆ ಆದದ್ದು ಯಾರನ್ನ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮನನ್ನು. ಚತುರ್ಮುಖ ಬ್ರಹ್ಮ ನಾರಾಯಣನ ಮಗ ಅಂತ ಹೇಳಿದ್ರೆ ನಾರಾಯಣನ ಸೊಸೆ. ಅದಕ್ಕೆ ಇಂದಿರಾ ರಮಣನ ಹಿರಿಯ ಸೊಸೆ. ಹಿರಿಯ ಸೊಸೆ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಕಿರಿಯ ಸೊಸೆ ಇನ್ನೊಬ್ಬಳಿದ್ದಾಳೆ, ಅದೇ ಸಂಕರ್ಷಣನಿಂದ ಬಂದಂತಹ ವಾಯುದೇವ. ಆ ವಾಯುದೇವನ ಪತ್ನಿಯಾದ ಭಾರತೀ ದೇವಿ. ಅದಕ್ಕೋಸ್ಕರ ಹಿರಿಯ ಸೊಸೆಯು ನೀನು, ಇಂದಿರಾ ರಮಣನ ಹಿರಿಯ ಸೊಸೆಯು ನೀನು. ಆ ಲಕ್ಷ್ಮಿಯ ಪತಿಯಾದಂಥ, ಯಾಕೆ ಲಕ್ಷ್ಮೀಪತಿಯಾದ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಲಕ್ಷ್ಮಿಯ ಸಹಿತವಾಗಿ ನಾರಾಯಣನನ್ನು ಚಿಂತನೆ ಮಾಡಲಿಕ್ಕೋಸ್ಕರ. ಆ ಇಬ್ಬರ ಸೊಸೆಯಾಗಿರುವವಳು ನೀನು, ಹಿರಿಯ ಸೊಸೆಯು ನೀನು. ಅಂತಹ ನಿನ್ನ ಹತ್ರ ಏನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಬಂದೆನ್ನ ವದನದಿ ನಿಂದು ನಾಮವ ನುಡಿಸೆ. ನೋಡಿ, ವಿಶೇಷವಾಗಿ ಇದು ಅರ್ಥ ಆಗುವಂಥದ್ದು ಮೇಲು ನೋಟಕ್ಕೆ. ಬಂದೆನ್ನ ವದನದಿ ನಿಂದು ನಾಮವ ನುಡಿಸೆ. ನೀನು ಬಂದು ನನ್ನ ನಾಲಿಗೆಯಲ್ಲಿ ನಿಲ್ಲಬೇಕು. ಅಂದರೆ ಬಂದು ನಿಲ್ಲಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಸನ್ನಿಹಿತಳಾಗಬೇಕು ನೀನು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ನೀನು ವಿಶೇಷವಾಗಿ ನನ್ನ ನಾಲಿಗೆಯಲ್ಲಿ ಸನ್ನಿಹಿತಳಾಗಬೇಕು. ಸನ್ನಿಹಿತಳಾಗಿದೆಯಾ ಅಂತ ನನಗೆ ಹೇಗೆ ಗೊತ್ತಾಗತ್ತೆ? ನಿಂದು ನಾಮವ ನುಡಿಸೆ, ದೇವರ ನಾಮವನ್ನು ನುಡಿಸು ನನ್ನ ನಾಲಿಗೆಯಲ್ಲಿ. ಅಂದರೆ ದೇವರ ನಾಮ ಅಂದರೆ ದೇವರ ಸ್ಮರಣೆ, ದೇವರ ಸ್ಮರಣೆ ನಾಲಿಗೆಯಲ್ಲಿ ಬರುವಂತೆ ಮಾಡು ಅಂತ ಹೇಳಿ ಸರಸ್ವತಿ ಹತ್ರ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು. ಇನ್ನು ಮೂರನೆಯದ್ದು ಸಾಲು ಇದರಲ್ಲಿ ಚರಣದಲ್ಲಿ, ಪತಿತ ಪವನೆ ನೀನೇ ಗತಿಯೆಂದು ನಂಬಿದೆ, ಮತಿಗೊಟ್ಟು ಪುರಂದರ ವಿಠಲನ ತೋರೆ, ಕೊಡುಬೇಗ ದಿವ್ಯಮತಿ ಸರಸ್ವತಿ, ಕೊಡುಬೇಗ ದಿವ್ಯಮತಿ. ಪತಿತ ಪಾವನೆ ನೀನೇ ಗತಿಯೆಂದು ನಂಬಿದೆ. ಆ ಸರಸ್ವತಿಯ ಬಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇರುವಂಥದ್ದು ಈ ಮೂರನೆಯ ಚರಣದಲ್ಲಿ. ಪತಿತ ಪಾವನೆ
ಪತಿತರು. ಪತಿತರು ಅಂದರೆ ನಾವೇ ಅಂತ ಹೇಳಿದರೆ ಕೆಳಗೆ ಬಿದ್ದವರು. ಪತಿತರು ಅಂದರೆ ಕೆಳಗೆ ಬಿದ್ದವರು. ಕೆಳಗೆ ಬಿದ್ದಿರುವಂಥವರು ಅಂತ ಹೇಳಿದರೆ ಪಾಪದಲ್ಲಿ, ಪಾಪವನ್ನು ಮಾಡ್ತಾ ಅನಾಚಾರದಲ್ಲಿ ನಿರತರಾಗಿ ನಾವು ಪಾಪದ ಕೂಪದಲ್ಲಿ ಬಿದ್ದಿದ್ದೇವೆ. ಅಂಥವರನ್ನು ನೀನು ಮೇಲಕ್ಕೆ ಎತ್ತುವಂಥವಳು, ಪಾವನವನ್ನಾಗಿ ಮಾಡುವವಳು. ಅಂದರೆ ಪಾಪದಲ್ಲಿ ಯಾರು ಬೆಂದಿದ್ದಾರೆ ಅವರನ್ನು ನೀನು ಮೇಲೆತ್ತಿ ಉದ್ಧಾರವನ್ನು ಮಾಡ್ತೀಯ ನೀನು. ಯಾವ ರೀತಿ ಅಂತ ಹೇಳಿದರೆ ನಮಗೆ ಒಳ್ಳೆ ಬುದ್ಧಿ ಕೊಡುವ ಮೂಲಕ. ಒಳ್ಳೆ ಬುದ್ಧಿಯನ್ನು, ಯಾಕಂದರೆ ನೋಡಿ, ಮನುಷ್ಯನಿಗೆ ಉದ್ಧಾರಕ್ಕೆ ಬೇಕಾದದ್ದು ಯಾವುದೂ ಅಲ್ಲ, ಒಳ್ಳೆಯ ಬುದ್ಧಿ. ಆ ಬುದ್ಧಿ ಒಂದಿತ್ತು ಅಂತ ಹೇಳಿದರೆ ಅವನು ತನ್ನಷ್ಟಕ್ಕೆ ಉದ್ಧಾರ ಆಗ್ತಾ ಆಗ್ತಾ ಹೋಗ್ತಾನೆ. ಆ ಒಳ್ಳೆಯ ಬುದ್ಧಿಯಿಂದ ಅವನಿಗೆ ಎರಡು, ಒಂದೇನು ಅಂತ ಹೇಳಿದರೆ ಸದಾಚಾರ ಸದ್ವಿಚಾರ ಎರಡು ಬರಬೇಕು ಅಂತ ಹೇಳಿದರೆ ಅವನ ನಡತೆ ಸರಿಯಾಗಬೇಕು. ಎರಡನೆಯದ್ದೇನು ಅಂತ ಹೇಳಿದರೆ ಅವನ ವಿಚಾರ ಸರಿಯಾಗಬೇಕು. ಎರಡೂ ವ್ಯಕ್ತಿಗೆ ಮುಖ್ಯವಾಗಿರುವಂಥದ್ದು. ಅಲ್ಲಿಯವರೆಗೆ ಅವನು ಪತಿತಾನೆ. ಎಲ್ಲಿವರೆಗೆ ನಮ್ಮ ನಡತೆ ಸರಿ ಇಲ್ಲ ಅಂತ ಹೇಳಿದ್ರೆ ಅವನು ದುರಾಚಾರಿಯಾಗಿದ್ದಾನೆ. ನಡತೆ ಸರಿ ಇಲ್ಲದೆ ಇದ್ದರೆ ಅವನು ಪತಿತಾನೆ. ಅವನು ಎರಡನೇನಂತ ಹೇಳಿದ್ರೆ ವಿಚಾರ ಸರಿ ಇಲ್ಲ, ಆವಾಗಲೂ ಅವನು ಪತಿತಾನೆ. ಈ ಎರಡು ಸರಿಯಾಗಬೇಕು ಅಂತೇಳಿ ಇವಾಗ ನನ್ನ ನಡತೆ ಸರಿಯಾಗಬೇಕು. ನಡತೆ ಸರಿಯಾಗುವುದು ಯಾವ ರೀತಿ ಅಂತ ಹೇಳಿದ್ರೆ ಹೊರಗಿನಿಂದಲ್ಲ. ನಿಜವಾಗಲೂ ನಮ್ಮ ನಡತೆ ಯಾವ ರೀತಿ ಸರಿಯಾಗುತ್ತೆ ಅಂತ ಹೇಳಿದ್ರೆ ಅದು ಒಳಗಿನಿಂದಲೇ, ಬುದ್ಧಿಯಿಂದಲೇ. ಬುದ್ಧಿಯಿಂದಲೇ ಸರಿಯಾಗುವಂಥದ್ದು. ನಿಮಗೆ ಉದಾಹರಣೆಗೆ ಹೇಳುವುದಾದರೆ ಒಂದು ನೋಟ ಅಂತ ತಿಳ್ಕೊಳ್ಳಿ. ಇದು ನಮ್ಮ ನಡತೆಗೆ ಸಂಬಂಧಪಟ್ಟಾಗೆ ಇರುವುದು. ಏನಂತ ಹೇಳಿದ್ರೆ ಒಂದು ನೋಡುವ ನೋಟ. ಈ ನೋಡುವ ನೋಟ ಅನ್ನುವಂಥದ್ದು ಒಳ್ಳೆ ನಡತೆಯಿಂದ ಕೂಡಿದೆ, ಕೆಟ್ಟ ನಡತೆಯಿಂದ ಕೂಡಿದೆ ಅಂತ ಹೇಳಿದ್ರೆ ಯಾವ ರೀತಿ ಹೇಳೋದು? ನೋಟ ಅಂತ ಹೇಳುವಂಥದ್ದು, ನೋಡುವಿಕೆ ಅನ್ನುವಂಥದ್ದು. ನೋಡಿ, ಅದು ಬರೀ ಕಣ್ಣಿನಿಂದ ಗೊತ್ತಾಗೋಲ್ಲ, ಅದು ಮತ್ತು ಮನಸ್ಸಿನ ಭಾವನೆಯಿಂದ ಗೊತ್ತಾಗುತ್ತೆ. ಅಂತ ಹೇಳಿದರೆ ಕೆಟ್ಟ ಭಾವನೆಯನ್ನು ಇಟ್ಕೊಂಡು ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆವಾಗ ಏನು ಹೇಳ್ತಾನೆ ಅಂದರೆ ಆ ವ್ಯಕ್ತಿಯ ನಡತೆ ಸರಿ ಇಲ್ಲ. ಯಾಕಂದರೆ ನೋಡಿ ಯಾವ ರೀತಿ ನೋಡ್ತಾನೆ ಅವನು ಹೆಣ್ಮಕ್ಳನ್ನು ಯಾವ ರೀತಿ ನೋಡ್ತಾನೆ ನೋಡಿ, ಅವನ ನೋಟ ಸರಿ ಇಲ್ಲ ಅಂತ ಹೇಳಿದ್ರೆ, ನೋಟ ಸರಿ ಇಲ್ಲ ಅಂತ ಹೇಳಿದ್ರೆ ಕಣ್ಣಲ್ಲಿ ನೋಡುವುದು ಹಾಗೇನೆ, ಆದರೆ ಭಾವನೆ ಸರಿ ಇಲ್ಲ ಅಂತ ನೋಡಿ. ಅದರಿಂದಾಗಿ ನಮ್ಮ ನಡತೆಯೂ ಕೂಡ ಯಾವಾಗ ಶುದ್ಧವಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆಯ ಜ್ಞಾನ ಇದ್ದಾಗ ಮಾತ್ರ, ಇಲ್ದಿದ್ರಿಲ್ಲ. ಅದೇ ಒಳ್ಳೆಯ ಜ್ಞಾನವನ್ನು ಇಟ್ಕೊಂಡು ನಾವು ನೋಡಿದಾಗ ನಮ್ಮ ನೋಟದಲ್ಲಿ ಏನು ಕೆಟ್ಟದಿರೋಲ್ಲ. ಎಲ್ಲವೂ ಕೂಡ ಅಷ್ಟೇ, ನಮ್ಮ ಆಚರಣೆಯೂ ಕೂಡ ಅಷ್ಟೇ. ಒಂದು ಕೊಡುವುದಿರ್ಬೋದು, ಕೊಡುವಂಥದ್ದು ಯಾವಾಗ ಒಳ್ಳೆಯದಾಗತ್ತೆ ಅಂತ ಹೇಳಿದರೆ ಒಳ್ಳೆಯ ಭಾವನೆ ಇದ್ದಾಗ. ಒಳ್ಳೆಯ ಭಾವನೆ ಇಲ್ಲದೇ ಇದ್ದರೆ, ಶುದ್ಧ ಭಾವನೆ ಇಲ್ಲದೇ ಇದ್ದರೆ ಕೊಟ್ಟದ್ದು ಕೂಡ ದುರ್ನಡತೆಗೆ ಕಾರಣ ಆಗುತ್ತೆ, ಕೆಟ್ಟ ನಡತೆ ಆಗುತ್ತೆ. ನಿಮಗೆ ಉದಾಹರಣೆಗೆ ಕೊಡ್ತಾ ಇದ್ದಾನವನು, ಯಾಕೋಸ್ಕರ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಾಳೆ ಇವನನ್ನು ಉಪಯೋಗ ತೊಗೊಳ್ಲಿಕ್ಕಾಗತ್ತೆ ನನಗೆ. ಇವತ್ತು ಇವನಿಗೆ ಕೊಟ್ಟೆ ಅಂತ ಹೇಳಿದ್ರೆ ನಾಳೆ ನಾಯಿ ಹಾಗೆ ನನ್ನಿಂದ ಬರ್ತಾನೆ, ಇವನನ್ನು ಒಳಗೆ ಹಾಕ್ಕೊಳ್ಳಿಕ್ಕಾಗತ್ತೆ ಅಂತ. ಈ ರೀತಿ ಭಾವನೆಯನ್ನು ಇಟ್ಕೊಂಡು ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ಇದನ್ನು ಒಳ್ಳೆ ನಡತೆ ಅಂತ ಹೇಳಲಿಕ್ಕಾಗತ್ತಾ? ಆಗುವುದಿಲ್ಲ ನೋಡಿ. ಅದಕ್ಕೋಸ್ಕರ ಯಾವತ್ತು ನಡತೆ ಅನ್ನುವಂಥದ್ದು ಗುರುತಿಸಲ್ಪಡುವುದು ಹೊರಗಿನಿಂದಲ್ಲ, ಒಳಗಿನಿಂದ. ಬರೀ ಒಳಗಿನಿಂದಲ್ಲ, ಹೊರಗಿನದ್ದು ಬೇಕು ನೋಡಿ. ಹೊರಗಿನ ನಮ್ಮ ಏನು ಚಟುವಟಿಕೆ ಇದೆ ಅದು ಸರಿ ಇರಬೇಕು, ಒಳಗಿನ ಮನಸ್ಸಿನ ಭಾವನೆ ಅದು ಕೂಡ ಸರಿ ಇರಬೇಕು. ಎರಡು ಸರಿ ಇದ್ದಾಗ, ಎರಡು ಒಟ್ಟಿಗೆ ಕೂಡಿದಾಗ ಮಾತ್ರ. ಇಲ್ಲದೇ ಇದ್ದರೆ, ಉದಾಹರಣೆಗೆ ಹೇಳುವುದಾದರೆ, ಇವನು ಹೋಗಿ ಆ ಹುಡುಗಿಯ ಪಕ್ಕದಲ್ಲೇ ತಾನು ಒತ್ತಿ ಕೂತ್ಕೊಂಡ, ಹೇಳೋದು ಮಾತ್ರ ನನಗೆ ಮನಸ್ಸು ಸ್ವಚ್ಛ ಇದೆ, ಮನಸ್ಸು ಸ್ವಚ್ಛ ಇದೆ ನನಗೆ, ನೋಡಿ ಆ ಹುಡುಗಿ ಬಗ್ಗೆ ನನಗೇನು ಅಂತ ಭಾವನೆಯೇ ಇಲ್ಲ. ನನ್ನ ತಂಗಿ ಇದ್ದಾಗೆ ಅದಕ್ಕೆ ಹೋಗಿ ಕೂತಿದ್ದಾನೆ, ಅದಕ್ಕೆ ಒತ್ತಿ ಹೋಗಿ ಕೂತ್ಕೊಂಡಿದ್ದಾನೆ. ಅಂದರೆ ನೋಡಿ, ವಾಸ್ತವಿಕವಾಗಿ ಇವನ ಹೊರಗಿನ ಚಟುವಟಿಕೆ ಬೇರೆ ಹೇಳ್ತಾ ಇದೆ, ಇವನ ಬಾಯಿ ಬೇರೆ ಹೇಳ್ತಾ ಇದೆ. ಅಂದರೆ ಒಂದಕ್ಕೊಂದಕ್ಕೆ ತಾಳೆ ಆಗ್ತಾ ಇಲ್ಲ. ಇದು ನೋಡಿ ಅಲ್ಲ ನಡತೆ ಅಂತ. ಅದಕ್ಕೆ ಒಂದು ನಡತೆ ಅಂತ ಆಗಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಮನಸ್ಸಿನ ಭಾವನೆಯೂ ಚೆನ್ನಾಗಿರಬೇಕು, ಹೊರಗಿನ ಚಟುವಟಿಕೆ ನನಗೆ ಅನುಗುಣವಾಗಿರಬೇಕು. ಇವಾಗ ಅವನು ತಂಗಿ ಅಂತ ಬಯಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೋಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ವ್ಯವಹಾರವೂ ಹೊರಗಿನಿಂದ ಹಾಗೇ ಇರ್ತದೆ, ಹಾಗೇ ಇರಬೇಕು ಅವನ ವ್ಯವಹಾರ. ಒಳಗೂ ಕೂಡ ಭಾವನೆ ಹಾಗೇ ಇರಬೇಕು. ಇದು ಒಳ್ಳೆಯ ನಡತೆ ನೋಡಿ. ಅದು ಮೊದಲು. ಯಾಕಂತ ಹೇಳಿದ್ರೆ ನಮ್ಮ ಪತಿತ ಪಾವನರಾಗಲಿಕ್ಕೆ, ಪತಿತ ಪಾವನರಾಗಬೇಕು ಅಂತ ಹೇಳಿದ್ರೆ ಒಳಗೆ ಹೊರಗೆ ಎರಡೂ ಸರಿಯಾಗಬೇಕು. ಅದನ್ನು ಸರಸ್ವತಿ ಮಾಡ್ತಾಳಂತೆ, ಪತಿತ ಪಾವನೆ, ನಮ್ಮನ್ನು ಪಾವನನ್ನಾಗಿ. ಇನ್ನೊಂದೇನು ಅಂದರೆ ವಿಚಾರ, ಇದು ಎರಡನೆಯದ್ದು. ನಮ್ಮ ವಿಚಾರ ಅದು ಸ್ಪಷ್ಟ ಚೆನ್ನಾಗಿರಬೇಕು. ವಿಚಾರ ತಪ್ಪಾಯಿತು ಅಂತ ಹೇಳಿದ್ರೆ, ಅಂದರೆ ವಿಚಾರ ತಪ್ಪಾಗುವುದು ಯಾಕಂದರೆ ನೆಗೆಟಿವ್. ಯಾವಾಗ ಒಳಗಿನಿಂದ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ನಾವು ಪತಿತಾರೆ.
ಬಿದ್ದಿದ್ದಾವೆ ಅಂತನ ಅರ್ಥ, ಕೆಳಗೆ ಬಿದ್ದಿದ್ದಾವೆ ಅಂತನ ಅರ್ಥ. ಅಂದರೆ ಮಾನಸಿಕವಾಗಿ ಅಧಪಾತವನ್ನು ಹೊಂದಿದ್ದೇವೆ, ಕೆಟ್ಟ 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 ವಿಚಾರಗಳು ಬರ್ತಾ ಇದೆ ಒಳಗಿನಿಂದ. ಅಥವಾ ಇನ್ನೊಂದೇನು ಅಂತ ಹೇಳಿದರೆ ಏನೂ ಗೊತ್ತಿಲ್ಲ, ಅಜ್ಞಾನ, ಏನೂ ಗೊತ್ತಿಲ್ಲದೆ ಇರುವುದು, ತಪ್ಪಾಗಿ ತಿಳ್ಕೊಂಡಿರುವಂಥದ್ದು, ಇದು ನಮ್ಮನ್ನು ಪತಿತರನ್ನಾಗಿ ಮಾಡುತ್ತದೆ. ಅದರಿಂದಾಗಿಯೇ ನೋಡಿ, ಯಾವುದೇ ಒಂದು ವಿಷಯದಲ್ಲಿ ತಿಳಿಯುವುದು ಬಹಳ ಮುಖ್ಯ. ಯಾಕಿದನ್ನು ಹೇಳ್ತಾ ಇದ್ದೇನೆಂದರೆ, ಇವತ್ತು ನಾವು ಒತ್ತೇ ಕೊಡೋಲ್ಲ. ಇವತ್ತು ನಮಗೆ ಸರಸ್ವತಿಯ ಅಗತ್ಯವೇ ಇಲ್ಲ. ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ನಮಗಿವತ್ತು ಸರಸ್ವತಿಯ ಅಗತ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ದಿವ್ಯಮತಿ ಬೇಕಾಗೇ ಇಲ್ಲ. ದಿವ್ಯ ಮತಿ ಅಲ್ಲ, ಮತಿಯೇ ಬೇಡ ನಮಗಿವತ್ತು. ಮತ್ತು ಮತಿಹೀನರಾಗಿ ಬದುಕ್ತೇವೆ ನಾವು. ಅಂದರೆ ನಮಗೆ ಸರಿಯಾಗಿ ತಿಳ್ಕೊಳ್ಬೇಕು ಅಂತಲೇ ಇಲ್ಲ ಇವತ್ತು. ಮತ್ತೇನು ಅಂತ ಹೇಳಿದ್ರೆ, ನೀವು ತಿಳ್ಕೊಂಡು ನಿಮಗೆ ಸರಿ, ನಾನು ತಿಳ್ಕೊಂಡು ನನಗೆ ಸರಿ, ಅವ್ರು ತಿಳ್ಕೊಂಡು ನನಗೆ ಸರಿ, ಈ ರೀತಿ ಎಲ್ಲರೂ ಒಂದೊಂದು ರೀತಿ ತಿಳ್ಕೊಳ್ತಾ ಇರೋದು, ಒಂದೊಂದು ರೀತಿ ಆಚರಣೆ ಮಾಡ್ತಾ ಇರೋದು. ಕೇಳಿದರೆ ನಮ್ಮ ಉತ್ತರವೂ ಕೂಡ ಅದೇ, ನಮಗಿದೇ ಸರಿಯಿಂದ ಕಾಣುತ್ತಪ್ಪ, ನಾವು ಅದೇ ರೀತಿ ಮಾಡ್ತೇವೆ. ಅಲ್ಲ, ಅವರು ಆ ರೀತಿ ಮಾಡ್ತಾರಲ್ಲ, ಅವರಿಗೆ ಅದು ಸರಿಯಿಂದ ಕಾಣುತ್ತದೆ, ಅವ್ರು ಮಾಡ್ತಾರಪ್ಪ. ನೋಡಿ, ನಮ್ಮ ಉತ್ತರವೇ ಈ ರೀತಿ. ಅಲ್ಲ, ಹೀಗಿದ್ದರೆ ಸರಸ್ವತಿಯಂತೆ ದಿವ್ಯಮತಿ ಯಾಕೆ ಕೇಳಬೇಕು? ಅವಳ ಅಗತ್ಯವೇ ಇಲ್ಲ. ಯಾಕಂದರೆ ದಿವ್ಯಮತಿ ಅನ್ನೋದು ಒಂದೇ ಇರ್ತದೆ. 10 ಜನರಿಗೆ 10 ರೀತಿ ಬುದ್ಧಿ ಬರೋಲ್ಲ. ನೋಡಿ, ಇದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹೆನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಮಂತ. ಯಾರು ಚೆನ್ನಾಗಿ ಯೋಚನೆಯನ್ನು ಮಾಡ್ತಾರೆ ಅವರು 1000 ಮಂದಿಗೂ ಒಂದೇ ಬರೋದು. ಮ್ಯಾಥಮೆಟಿಕ್ಸ್ ಇದ್ದಾಗೆ 2ಕ್ಕೆ 2 ಕೂಡಿಸು ಅಂತ ಹೇಳಿದ್ರೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋದರೂ ಕೂಡ 4 ಬರ್ತದೆ ಹೊರತು 3 ಬರೋಲ್ಲ. ಆದರೆ ನಾವಿವತ್ತೇನು ಹೇಳ್ತೇವೆ, ಅದೆಲ್ಲ ಹಿಂದೆ ಆಯಿತು, ಇವತ್ತು 2ಕ್ಕೆ 2 ಕೂಡಿಸಿರೋ 3 ಬರ್ಬೋದು. ಅದು ಅವ್ರ ಲೆಕ್ಕಪ್ಪ. ನೋಡಿ, ನಾವು ಹೇಳೋದಕ್ಕೆ ಅದು ಅವ್ರ ಲೆಕ್ಕ, ಅವ್ರಿಗೆ 3 ಬರ್ತದೆ. ಅಲ್ಲ, ಇವ್ರಿಗೆ 5 ಬರ್ತಲ್ಲ, ಇದು ಇವ್ರ ಲೆಕ್ಕ. ಇರಲಿ ಬಿಡಿ. ನೋಡಿ, ಈ ರೀತಿ. ಯಾಕಂದರೆ ನಮ್ಗೆ ಯಾರಿಗೂ ಬೇಜಾರು ಬೇಡ ಅಂತ, ಯಾರಿಗೂ ಬೇಜಾರು ಬೇಡ. ಅದಕ್ಕೇನಂತ ಹೇಳಿದ್ರೆ ಅವ್ರಿಗೆ ತಿಳ್ಕೊಳ್ಳಿ, ಇವ್ರು 2 ತಿಳ್ಕೊಳ್ಳಿ, ನಾವು ತಿಳ್ಕೊಳ್ಳೋಣ. ನಿಮ್ಗೆ ಎಷ್ಟು ಬಂದಿದೆ? ನಮ್ಗೆ 2ಕ್ಕೆ 2 ಕೂರಿಸಿದ್ರೆ 6 ಬರ್ತಾ ಇದೆ, ಇರಲಿ ನಮ್ಮ ಲೆಕ್ಕ. ನೋಡಿ, ಈ ರೀತಿ ನಮಗೆ ಯಾಕೆ ಸರಸ್ವತಿ ಅನುಗ್ರಹ ಬೇಕು? ಯಾಕಂತ ಹೇಳಿದ್ರೆ ನಾವು ತೀರಾ ಪತಿತರು, ನಾವು ಇಷ್ಟು ಪತಿತರಾಗಿರುವಂಥವ್ರು. ಆದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನು ಅಲ್ಲಗಳಿತಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕಏವ. ನೀನು ಸರಿಯಾಗಿ ಯೋಚನೆಯನ್ನು ಮಾಡಿದರೆ ದೇವರ ಬಗ್ಗೆ ಇರಬಹುದು, ದೇವತೆಗಳ ಬಗ್ಗೆ ಇರಬಹುದು, ಒಂದೇ ರೀತಿ ಬರಬೇಕು ನಿನಗೆ. 10 ರೀತಿ ಬರಲಿಕ್ಕಿಲ್ಲ. ಯಾಕಂದರೆ ಆ ರೀತಿ ಹೋದರೆ ದೇವತೆಗಳ ಅನುಗ್ರಹ ಆಗೋಲ್ಲ, ದೇವರ ಅನುಗ್ರಹ ಆಗೋಲ್ಲ. ದೇವರ ಅನುಗ್ರಹ ಆಗಬೇಕಾ ಒಂದೇ ಒಂದು ರೂಟಲ್ಲಿ ಹೋಗಬೇಕು ನಾವು. ಎಲ್ಲ ರೋಡಲ್ಲಿ ಹೋದರೆ ಆಗೋಲ್ಲ, ಒಂದೇ ದಾರಿಯಲ್ಲಿ ಹೋಗಬೇಕು. ಅದೇ ನಿಜವಾಗ್ಲೂ ಕೂಡ ಸರಿಯಾದ ಮಾರ್ಗ. ಆ ಸರಿಯಾದ ಮಾರ್ಗವನ್ನು ನಮಗೆ ತಿಳಿಸಿಕೊಡ್ತಾಳೆ, ಅದೇ ದಿವ್ಯಮತಿ. ಕೊಡು ಬೇಗ ದಿವ್ಯಮತಿ ಅಂತ ಅದನ್ನು ಅದು ಕೊಟ್ಲು ಅಂತ ಹೇಳಿದರೆ ನಾವು ಪತಿತರಾಗಿದ್ದವರು ಪಾವನರಾದರು. ಇವಾಗ ಪತಿತರಾಗಿದ್ದೇವೆ ಅಂತ ಏನು ಗ್ಯಾರಂಟಿ ರೀ? ನಾವೇನು ಕೆಳಗೆ ಬಿದ್ದುಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಏನು ಗ್ಯಾರಂಟಿ? ಇಲ್ಲಪ್ಪ, ನಾವು ಬಿದ್ದಿಲ್ಲ, ನಾವಿನ್ನೂ ಮೇಲೆ ಇದ್ದೇವೆ. ಅದಕ್ಕೆ ಭೂಮಿಯಲ್ಲಿ ಬಂದಿರೋದು. ಮೇಲಿಂದ ಕೆಳಗೆ ಬಿದ್ದೇ ಭೂಮಿಗೆ ಬಂದು ನಾವು ನೋಡಿ, ಅದಕ್ಕೆ ನಾವು ಪತಿತರು ಅಂತ ಹೇಳೋದಕ್ಕೆ ಇಲ್ಲೇ ಇರಬೇಕಾಗಿಲ್ಲ. ಯಾಕಂದರೆ ಇಲ್ಲಿಗೆ ಬಿದ್ದಿರೋದೇ ಸಾಕ್ಷಿ, ಈ ಭೂಮಿಯಲ್ಲಿ ಬಿದ್ದಿರೋದೇ ಸಾಕ್ಷಿ, ನಾವು ಈ ಪಾಪದಲ್ಲಿ ಬಿದ್ದಿರೋದೇ ಸಾಕ್ಷಿ, ಪ್ರತಿದಿನ ಕಷ್ಟವನ್ನು ಪಡ್ತಾ ಇರುವುದೇ ಸಾಕ್ಷಿ. ನಾವು ಪತಿತರಾಗಿದ್ದೇವೆ, ಪಾಪಿಗಳಾಗಿದ್ದೇವೆ ಅನ್ನುವುದಕ್ಕೆ ಸಂಕೇತ ಅದು. ಮನಸ್ಸಿನಲ್ಲಿ ಮೂಡ್ತಾ ಇರುವಂತಹ ಟೆನ್ಷನ್ಗಳೇ ಸಾಕ್ಷಿ. ನಾನಾ ವಿಧವಾದಂತಹ ಟೆನ್ಷನ್ಗಳು, ನಾನಾ ವಿಧವಾದಂತಹ ತಪ್ಪು ಕಲ್ಪನೆಗಳು, ಅದೇ ನೆಗೆಟಿವ್ ಥಾಟ್ಸ್, ಇವೆಲ್ಲ ಕಾರಣ ನಾವು ಪತಿತರಾಗಿದ್ದೇವೆ ಎಂದು ಹೇಳಲಿಕ್ಕೆ. ಅದನ್ನೆಲ್ಲ ಪಾವನಳನ್ನಾಗಿ ಮಾಡ್ತಾ ಬರ್ತಾಳಂತೆ. ಯಾರನ್ನು? ಆರಾಧಿಸುವವರನ್ನು. ಯಾರು ಸರಿಯಾಗಿ ಸರಸ್ವತಿಯನ್ನು ತಿಳಿದು ಆರಾಧನೆಯನ್ನು ಮಾಡ್ತಾರೆ ಅವರಿಗಾಗುವಂತಹ ದೊಡ್ಡ ಪ್ರಯೋಜನ ಏನು ಅಂತೇಳಿದರೆ ಅವರ ಬುದ್ಧಿ ಫಿಲ್ಟ್ರ್ ಆಗ್ತಾ ಬರ್ತದೆ. ಅಂದರೆ ಸರಿಯಾದ ಜ್ಞಾನ ಸಂಪಾದನೆ ಮಾಡ್ತಾರೆ. ಅದು ಹೇಗೆ ಸರಿಯಾದ ಜ್ಞಾನ ಹೇಗ್ರಿ ಬರ್ತದೆ ನೋಡಿ. ಅದಕ್ಕೆ ಪುರಂದರದಾಸರು ಇನ್ನೊಂದು ಹೇಳ್ತಾರೆ, ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸರಸ್ವತಿಯ ಅನುಗ್ರಹದಿಂದಾಗಿ ನಾವು ಪತಿತ ಪಾವನರು ಹೇಗಾಗುತ್ತೇವೆ ಅಂತ ಹೇಳಿದರೆ ಯಾವುದನ್ನೇ ಆಗಲಿ ಕೇಳಿದ ಕೂಡಲೇ ಒಪ್ಕೊಳ್ಳಲ್ಲಂತಾನೆ. ಮತ್ತೇನಂತ ಹೇಳಿದರೆ ಯೋಚನೆ ಮಾಡ್ತೇವೆ. ಯಾವತ್ತು ಸರಸ್ವತಿಯ ಅನುಗ್ರಹದಿಂದ ನಮಗೆ ಎಂಥ ಜ್ಞಾನ ಬರ್ತದೆ ಅಂತ ಹೇಳಿದರೆ ಯುಕ್ತಿಯುಕ್ತವಾದ ಜ್ಞಾನ, ಅದು ಬಹಳ ಮುಖ್ಯವಾಗಬೇಕಾದದ್ದು. ಯುಕ್ತಿಯುಕ್ತವಾದ ಜ್ಞಾನ. ಯುಕ್ತಿಯುಕ್ತವಾದ ಜ್ಞಾನ ಅಂದರೆ ಯಾವುದೇ ಒಂದು ವಿಷಯವನ್ನು ವಿಮರ್ಶೆ ಮಾಡಬೇಕು. ಇದನ್ನೇ ಕೃಷ್ಣ ಹೇಳಿದ್ದು ವ್ಯವಸಾಯಾತ್ಮಿಕ ಬುದ್ಧಿ ಅಂತ. ವ್ಯವಸಾಯಾತ್ಮಿಕ ಬುದ್ಧಿ ಅಂದರೆ ಯಾರು ಹೇಳಿದ ಕೂಡಲೇ ಒಪ್ಪಿಕೊಂಡು ಬಿಡೋದಲ್ಲ.
ಮತ್ತೇನೆಂದರೆ ವಿಮರ್ಶೆ ಮಾಡಬೇಕು. ವಿಮರ್ಶೆಯನ್ನು ಮಾಡಿದರೆ ಮಾತ್ರ ಸತ್ಯ ತಿಳಿತದೆ. ಇದು ನಾನು ಅವಾಗ ಹೇಳಿದ್ವಲ್ಲ, 2ಕ್ಕೆ 2 ಕೂಡಿಸಿದರೆ ಎಷ್ಟು? ನೀವು ವಿಮರ್ಶೆ ಮಾಡಲಿಲ್ವಾ? 5 ಸರಿ, 6 ಸರಿ, 3 ಸರಿ, ಎಲ್ಲ ಸರಿಯೇ. ಯಾಕಂದರೆ ಎಲ್ರಿಗೂ ಬೇಜಾರು ಬೇಡ. ಈ ರೀತಿ ನೀವು ವಿಮರ್ಶೆ ಮಾಡ್ಕೊಂಡು ಹೋಗಿ. 2ಕ್ಕೆ 2 ಸೇಬು ಹಣ್ಣು ತಂದೆ, ಇನ್ನೆರಡು ಸೇಬು ಹಣ್ಣು ತಂದೆ, 2 ಕೂಡಿಸ್ಬೇಕಲ್ವಾ? 2 ಸೇರಿಸಿದೆ. ಇವಾಗ ಲೆಕ್ಕ ಮಾಡಿದೆ, 1 2 3 4, 4 ಸೇಬು ಹಣ್ಣು ಬರ್ತದೆ ಹೊರತು 3 ಬರಲ್ಲ, 5 ಬರಲ್ಲ. ಇದು ಯಾವಾಗ? ವಿಮರ್ಶೆ ಮಾಡಿದಾಗ. ಇದೇ ಯುಕ್ತಿ. ನೋಡಿ, ಈ ರೀತಿ ನಾವು ಲಾಜಿಕಲಿ ಥಿಂಕ್ ಮಾಡುವಂಥದ್ದೇನಿದೆ, ಇದು ಬಹಳ ಮುಖ್ಯವಾಗಬೇಕು. ಲಾಜಿಕಲ್ಲಾಗಿ ನಾವು ಥಿಂಕ್ ಮಾಡದೇ ಇದ್ದರೆ, ಸರಿಯಾಗಿ ಯೋಚನೆಯನ್ನು ಮಾಡದಿದ್ದರೆ ಕಂಡದ್ದೆಲ್ಲ ಸತ್ಯ ಕಾಣಲಿಕ್ಕೆ ಶುರುವಾಗುತ್ತೆ. ಎಲ್ಲವೂ ಕಂಡದ್ದೆಲ್ಲವೂ ಸತ್ಯವೇ ಆಗೋಗುತ್ತೆ. ನೋಡಿ, ಲಾಜಿಕಲಿ ಯೋಚನೆ ಮಾಡಬೇಕು. ನಿಮಗೆ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಗಂಡು ಹೆಣ್ಣು ನಿಂತಿದ್ದಾರೆ ಅಂತ ತಿಳ್ಕೊಳ್ಳಿ. ದೂರದಲ್ಲಿ ನಿಂತ ಕೂಡಲೇ ನಾನು ನೋಡಿದ ಕೂಡಲೇ ನಾವು ಲಾಜಿಕಲಿ ಯೋಚನೆ ಮಾಡಿದರೆ ಏನು ಕಾಣುತ್ತೆ? ನೋಡಿದ್ರೆ ಗಂಡ ಹೆಂಡತಿ ನಿಂತಿದ್ದಾರೆ, ಇಷ್ಟೇ. ಯಾಕಂದರೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಲ್ವಾ? ಒಂದು ಗಂಡು ಒಂದು ಹೆಣ್ಣು ಕಾಣಿಸ್ತಾ ಇದೆ. ಗಂಡು ಹೆಣ್ಣು ಕಾಣಿದ ಕೂಡಲೇ ನಾನು ಗಂಡ ಹೆಂಡತಿ ಯೋಚನೆ ಮಾಡಿದೆ. ಅಥವಾ ಇದೇನು ಅಂದರೆ ಸ್ವಲ್ಪ ಒಳ್ಳೆ ಬುದ್ಧಿ ಇದ್ದರೆ, ಇಲ್ದಿದ್ರೆ ಏನಂದರೆ ನೋಡಿದ್ರಾ ಏನೋ ಬೇಡಾಗಿಲ್ದಿದ್ದು ಮಾಡ್ಲಿಕ್ಕೆ ನಿಂತಿದ್ದಾರೆ ಅವರು, ನನ್ನ ಕೆಟ್ಟ ಬುದ್ಧಿ, ಅದರಿಂದ ಯೋಚನೆ ಮಾಡಿ. ಯಾಕಂದರೆ ಲಾಜಿಕಲ್ ಯೋಚನೆಯೇ ಇಲ್ಲ. ನಾನು ಏನನ್ನೂ ನಿರ್ಧಾರ ಮಾಡುವುದಕ್ಕಿಂತ ಮುಂಚೆ ಸ್ವಲ್ಪ ಥಿಂಕ್ ಮಾಡಬೇಕೋ ಬೇಡವೋ ಅವ್ರ ವಿಷಯದಲ್ಲಿ, ಯಾರದು ನಿಂತಿರುವಂಥದ್ದು ಅಂತ ಹೇಳಿ ಸ್ವಲ್ಪ ಹತ್ತಿರ ಹೋಗ್ತೇನೆ, ಕೇಳ್ತೇನೆ, ಯಾರಪ್ಪ ನೀವು, ಏನು ಕತೆ ಹೀಗೆ ಅಂತ. ಹೌದಾ, ಇಲ್ಲಿಯವರ, ಏನು ನೀರೆಲ್ಲಮ್ಮ ಈ ರೀತಿ, ಹೌದಾ, ಅವಾಗ ಕಡೆ ಗೊತ್ತಾಯಿತು, ನೀವಿಬ್ಬರು ಅಣ್ಣ ತಂಗಿ ಆ ರೀತಿ ಅಲ್ವ ನೀವು. ಅದು ಯಾವಾಗ ಅಂತ ಹೇಳಿದ್ರೆ, ಕೇಳಿ ತಿಳ್ಕೊಂಡಾಗ ಅಥವಾ ಲಾಜಿಕಲ್ಲಾಗಿ ಥಿಂಕ್ ಮಾಡಿದಾಗ ನಮಗೆ ಸತ್ಯವಾದದ್ದು ಗೊತ್ತಾಗುತ್ತೆ. ಇಲ್ಲದರೆ ಗೊತ್ತಾಗೋಲ್ಲ. ಯಾವ ವಿಷಯವೂ ಕೂಡ ಅಷ್ಟೇ, ಸರಿಯಾಗಿ ಯೋಚನೆಯನ್ನು ಮಾಡಬೇಕು, ವ್ಯವಸಾಯ ಮಾಡಬೇಕು. ಬೀಜವನ್ನು ಈಗ ಹಾಕಿದ ಕೂಡಲೇ ಬೆಳೆ ಬರೋಲ್ಲ. ಮತ್ತು ಬೆಳೆ ಬರಬೇಕು ಅಂತ ಹೇಳಿದ್ರೆ ಉತ್ತಬೇಕು, ಬಿತ್ತಬೇಕು, ಎಷ್ಟೆಲ್ಲ ಕೆಲಸಗಳಿದೆ. ಅಷ್ಟು ಮಾಡಿದರೆ ಮಾತ್ರ ಸತ್ಯ ಗೊತ್ತಾಗುತ್ತೆ. ನೋಡಿ, ಆ ರೀತಿ ಸರಸ್ವತಿ ನಮ್ಮನ್ನು ಉದ್ಧಾರ ಮಾಡ್ತಾಳೆ. ಸರಸ್ವತಿ ಅನುಗ್ರಹ ಆಯಿತು ಅಂತೇಳಿದರೆ ಕೇವಲ ಭಾವುಕತನದಿಂದ ನಾವು ಒಪ್ಕೊಂಡ್ಬಿಡೋದಿಲ್ಲ. ಇವತ್ತು ಒಪ್ಕೊಂಡ್ಬಿಡ್ತೇವೆ, ಏನು ಮಾಡಿದ್ರು, ಅಯ್ಯೋ ಅವ್ರು ಹೇಳಿದ್ದಾರೆ, ಅವರು ದೊಡ್ಡವರು, ಅವ್ರಿಗೆ ಹೇಳಿದ ಮೇಲೆ ಮುಗ್ದಾಯ್ತು, ಇನ್ನೇನು ಹಿಂದೂ ಮುಂದೆ ಯೋಚನೆ ಮಾಡಲಿಕ್ಕಿಲ್ಲ. ನೋಡಿ, ಇದೇ ನಮ್ಮ ತಪ್ಪು. ವಾಸ್ತವಿಕ ಹೌದು, ಅವರು ದೊಡ್ಡವರು ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಅವ್ರು ಹೇಳಿದ್ದು ಸರಿಯೋ ತಪ್ಪು ನಾವು ಮುಂಚೆ ವಿಮರ್ಶೆ ಮಾಡಬೇಕು. ಯಾಕಂತೇಳಿದ್ರೆ ದೇವರು ಯಾರೋ ಒಬ್ರಿಗೆ ಮಾತ್ರ ಬುದ್ಧಿ ಕೊಟ್ಟದ್ದಲ್ಲ, ಮತ್ತು ಎಲ್ರಿಗೂ ಬುದ್ಧಿ ಕೊಟ್ಟಿದ್ದಾನೆ. ನೋಡಿ, ಒಂದೊಮ್ಮೆ ಯಾರೋ ಒಬ್ಬರಿಗೆ ಬುದ್ಧಿ ಕೊಟ್ಟಿದ್ದೆ ಸಾಕು ಅಂತ ಹೇಳಿದ್ರೆ ಉಳಿದವ್ರಿಗೆ ಬುದ್ಧಿ ಇರೋದೆಲ್ಲ ವ್ಯರ್ಥ ಅಲ್ವಾ? ಯೋಚನೆಯನ್ನು ಮಾಡಬೇಕು. ನಾವು ಕೂಡ ಯೋಚನೆಯನ್ನು ಮಾಡಿ ಆನಂತರ ಇವಾಗ ಯಾರು ದೊಡ್ಡವರು ಹೇಳಿದ್ದು ಸರಿಯಾಗಿದೆ ಅಂತ ಗೊತ್ತಾಯಿತು ಅಂದರೆ ಅವಾಗ ಇನ್ನೂ ಗಟ್ಟಿಯಾಗುತ್ತೆ ಒಳಗಿನಿಂದ. ಹೌದು, ಅವ್ರು ಕೇಳಿದ್ದು ಕರೆಕ್ಟ್ ಅದು ಅಂತ. ಇಲ್ಲದಿದ್ರೆ ಏನಂತ ಹೇಳಿದ್ರೆ ನಮಗೇನು ಗೊತ್ತಿಲ್ಲ. ಯಾರಾದರೂ ಕ್ರಾಸ್ ಕ್ವಶನ್ ಮಾಡಿದ್ರು ಅಂದರೆ ಬೇರೆಯವರಲ್ಲ, ನಮ್ಮ ಮನೆಯಲ್ಲೇ ಯಾರೋ ಮಕ್ಕಳೇನೋ ಪ್ರಶ್ನೆ ಮಾಡಿದ್ರು, ಅದೆಲ್ಲ ಪ್ರಶ್ನೆ ಕೇಳಲಿಕ್ಕಿಲ್ಲ, ಅವ್ರು ಹೇಳಿದಾರೋ ಮಾಡಿದಾರೋ ಮಾಡಬೇಕಷ್ಟೆ. ಇದು ಉತ್ತರ ಅಲ್ಲ, ನಿಜವಾಗ್ಲೂ ಇದು ಉತ್ತರ ಅಲ್ಲ. ಮತ್ತು ಲಾಜಿಕಲ್ ಥಿಂಕಿಂಗ್ ಬೇಕು. ನೋಡಿ, ಇದು ಸೈನ್ಸಲ್ಲಿದೆ, ಇವತ್ತು ವಿಜ್ಞಾನದಲ್ಲಿದೆ. ಈ ಪ್ರತಿಯೊಂದನ್ನು ಏನಂದ್ರೆ ಲಾಜಿಕಲ್ಲಾಗಿ ಥಿಂಕ್ ಮಾಡುವಂಥದ್ದು. ಯಾಕೆ ಈ ರೀತಿ, ಅದರ ವಿವರಣೆ, ಇದು ಹೀಗಾಗೋದ್ರಿಂದಾಗಿ ಹೀಗೆ, ಇದು ಹೀಗಿಂದ ಹೀಗೆ, ಅದು ನಮ್ಮಲ್ಲಿ ಬರಬೇಕು, ಶಾಸ್ತ್ರದಲ್ಲೂ ಬರಬೇಕು. ಹಾಗೆ ಬಂದಾಗ ಮಾತ್ರ ದೇವರ ಜ್ಞಾನ ಗಟ್ಟಿಯಾಗತ್ತೆ, ಶಾಸ್ತ್ರದ ಜ್ಞಾನ ಗಟ್ಟಿಯಾಗತ್ತೆ. ಹಾಗೆ ಗಟ್ಟಿಯಾದಾಗ ಮಾತ್ರ ದೇವರ ಆರಾಧನೆಯನ್ನು ಮಾಡಲಿಕ್ಕಾಗತ್ತೆ. ಹಾಗೆ ಮಾಡಿದ ದೇವರ ಆರಾಧನೆ ಮಾತ್ರ ನಮಗೆ ಫಲವನ್ನು ತಂದುಕೊಡುತ್ತದೆ, ಇಲ್ದಿದ್ರೆ ಇಲ್ಲ. ನೋಡಿ, ಅದರಿಂದಾಗಿಯೇ ಲಕ್ಷ್ಮಿ, ಆ ಸರಸ್ವತಿ ನಮಗೆ ಇಂತಹ ಜ್ಞಾನವನ್ನು ತಂದುಕೊಡ್ತಾಳಂತೆ. ಯುಕ್ತಿಯುಕ್ತವಾದ ಜ್ಞಾನವನ್ನು ಕೊಡುವ ಮೂಲಕ ನಮ್ಮನ್ನು ಪತಿತ ಪಾವನರನ್ನಾಗಿ ಮಾಡ್ತಾಳೆ. ಪಾವನ ಅಂದರೆ ನಮ್ಮನ್ನು ಶುದ್ಧವನ್ನಾಗಿ ಮಾಡ್ತಾಳೆ. ಆಚಾರದಿಂದ ವಿಚಾರದಿಂದ ಶುದ್ಧವನ್ನು, ಅದನ್ನೇ ಹೇಳ್ತಾರೆ, ಪತಿತ ಪಾವನೆ ನೀನೇ ಗತಿ ಎಂದು ನಂಬಿದೆ. ನಿನ್ನನ್ನು ನಾನು ಗತಿ ಅಂತ ನಂಬಿದ್ದೇನೆ. ಅಂದರೆ ನೀನೇ ನನಗೆ ಆಶ್ರಯ, ನೀನೇ ನನ್ನನ್ನು ಉದ್ಧಾರ ಮಾಡುವಂಥವಳು. ಯಾಕೆ ಸರಸ್ವತಿಯನ್ನು ನೀನೇ ಉದ್ಧಾರ ಮಾಡುವಂಥವಳು ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು ಅಂತ ಹೇಳಿದರೆ, ಬುದ್ಧಿ ಬಹಳ ಮುಖ್ಯವಾಗಿ ಬೇಕಾದದಲ್ವೇ. ನಾವು ಇಲ್ಲಿವರೆಗೆ ನೋಡಿದ ಹಾಗೆ ಆ ಬುದ್ಧಿಯನ್ನು ಪ್ರೇರಣೆ ಮಾಡುವವಳು ನೀನು, ಬುದ್ಧಿಯನ್ನು ಸರಿ ಮಾಡುವವಳು ನೀನು, ಮಾತನ್ನು ಸರಿ ಮಾಡುವವಳು ನೀನು. ಮಾತು ಕೂಡ ಬಹಳ ಮುಖ್ಯ. ನೋಡಿ, ಒಬ್ಬ ವ್ಯಕ್ತಿಯ ಸಂಸ್ಕಾರವನ್ನು ತಿಳಿಸುವುದೇ ಯಾವುದು ಅಂದರೆ ಅವನ ಮಾತು.
ಒಬ್ಬ ವ್ಯಕ್ತಿಯ ಜ್ಞಾನವನ್ನು ತಿಳಿಸುವುದು ಯಾವುದು ಅಂತ ಹೇಳಿದ್ರೆ ಅವನ ಮಾತು. ಮಾತಿಗೆ ಬಹಳ ಬೆಲೆ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಮಾತು ಒಂದು ದೇಶವನ್ನು ತೆಗಿಬೋದು, ಮಾತು ಒಂದು ದೇಶವನ್ನು ಉದ್ಧರಿಸ್ಬೋದು. ಎಲ್ಲ ಸಾಮರ್ಥ್ಯವೂ ಮಾತಿಗಿದೆ. ಯಾವ ಮಾತಿಗೆ ಅಂತ ಹೇಳಿದ್ರೆ ಸರಸ್ವತಿ ಕೂತಿರುವ ಮಾತಿಗೆ, ಸರಸ್ವತಿ ನುಡಿಸುವ ಮಾತಿಗೆ. ನೋಡಿ, ಆ ಕಾರಣದಿಂದಲೇ ಇಲ್ಲಿ ನೀನೇ ಗತಿ ಅಂತ ನಂಬಿದ್ದೇನೆ ಅಂದರೆ ನನಗೆ ನನ್ನ ಬಾಯಿಯಿಂದ ಒಳ್ಳೊಳ್ಳೆ ಮಾತನ್ನು ನುಡಿಸುವ ಮೂಲಕ ನನ್ನನ್ನು ಪತಿತ ಪಾವನಳನ್ನಾಗಿ ಮಾಡು. ಯಾಕಂತೇಳಿದ್ರೆ ಬಾಯಿಯಿಂದ ಕೆಟ್ಟದ್ದನ್ನು ಆಡಿ ಪತಿತರಾಗಿ ಹೋಗ್ತೇವೆ. ಆಡಬಾರದ್ದನ್ನು ಆಡಿ ಇನ್ನೊಬ್ಬರ ಬಗ್ಗೆ. ಮನುಷ್ಯ ಸಂಪಾದನೆ ಮಾಡುವ ಪುಣ್ಯದಲ್ಲಿ 99 ಭಾಗ ಕಳ್ಕೊಳ್ಳೋದು ಹೇಗಂತ ಹೇಳಿದ್ರೆ ಬಾಯಿಯಿಂದ. ಏನಂತ ಹೇಳಿದ್ರೆ ಆಡಬಾರದು ಆಡ್ಕೊಂಡು ಕೂತಿರೋದು, ಸಂಬಂಧವೇ ಇಲ್ಲ. ಸಂಬಂಧ ಇಲ್ದಿದ್ದವ್ರ ಬಗ್ಗೆ ಬೈತಾ ಕೂತಿರೋದು, ಟೀಕೆ ಮಾಡ್ಕೊಂಡು ಕೂತಿರೋದು. ಇದೇನು ಮಾಡ್ತದೆ? ಏನು ಪ್ರಯೋಜನ? ಪ್ರಯೋಜನ ಏನಿಲ್ಲ. ಆದರೆ ದುಷ್ಪ್ರಯೋಜನ ಅಂತ ಉಂಟು. ಏನಂದರೆ ನಮ್ಮ ಪುಣ್ಯ ತೆಗಿತಾ ಇರ್ತದೆ. ನಾವು ಏನು ಮಾಡ್ತೇವೆ ಅದನ್ನು ತೆಗಿಲಿಕ್ಕೊಂದು ಸಾಕು. ಅದರಲ್ಲೂ ಕೂಡ ಯಾರು ಒಳ್ಳೊಳ್ಳೆಯವರು ಇರ್ತಾರೆ, ಆ ಒಳ್ಳೆಯವರನ್ನು ಟೀಕೆ ಮಾಡ್ತಾ ಇದ್ರಂದೂ ಹೆಚ್ಚೆಚ್ಚು ಪುಣ್ಯ ಹೋಗ್ತಾ ಇರ್ತದೆ. ನಮ್ಮ ಪುಣ್ಯ ಹೆಚ್ಚೆಚ್ಚು ಹೋಗ್ತಾ ಇರ್ತದೆ. ನೋಡಿ, ಅದಕ್ಕೋಸ್ಕರ ಆ ನಾಲಿಗೆಯ ಬಗ್ಗೆ ಬ್ರೇಕ್ ಹಾಕಬೇಕಾ? ಸರಸ್ವತಿ ಬಂದು ಕೂತ್ಕೊಳ್ಬೇಕು. ಸರಸ್ವತಿ ನಾಲಿಗೆಯಲ್ಲಿ ಬಂದು ಕೂತ್ಲು ಅಂತ ಹೇಳಿದ್ರೆ ಬ್ರೇಕ್ ಹಾಕ್ತಾಳು. ಮುಖ್ಯ ನಮಗೆ ಆಗಬೇಕಾದದ್ದು ಏನಂತ ಹೇಳಿದ್ರೆ ಈ ಒಳ್ಳೆಯವರನ್ನು ಕುರಿತು ಕೆಟ್ಟ ಮಾತಾಡುವುದೇನಿದೆ ಅದು ಕಡಿಮೆ ಮಾಡಬೇಕು, ಆದಷ್ಟು ಕಡಿಮೆ ಮಾಡಬೇಕು ನಾಲಿಗೆಯಲ್ಲಿ. ಮತ್ತು ಅದೇ ನಾಲಿಗೆಯಲ್ಲಿ ಒಳ್ಳೊಳ್ಳೆ ಮಾತಾಡಬೇಕು. ದೇವರ ಮಾತು ಇಲ್ಲ, ಇನ್ನೊಬ್ಬರ ಬಗ್ಗೆ ಒಳ್ಳೆ ಮಾತಾಡ್ತಾ ಇಲ್ವಾ? ಬೇಡ, ದೇವರ ಬಗ್ಗೆ ಆದರೂ 4 ಮಾತಾಡು. ಇಲ್ಲ, ಅದು ಮಾಡ್ತಾ ಇರ್ಲಿಲ್ವ? ಸುಮ್ಮನೆ ಕೂತ್ಕೊಳ್ಬೇಕು. ನಾಲಿಗೆ ಕೊಳ್ಳಲ್ಲ. ಯಾಕಂದರೆ ನಾಲಿಗೆಗೆ ದೇವರು ಮೂಳೆ ಕೊಟ್ಟಿಲ್ಲ. ನೋಡಿ, ಅದೇ ಸಮಸ್ಯೆ. ಅದರಿಂದಾಗಿ ಏನಂದರೆ ಅದು ಹೊರಳುತ್ತಲೇ ಇರ್ತದೆ. ಅದಕ್ಕಾಗಿ ಏನೇನೋ ಮಾತಾಡ್ತಾ ಇರ್ತೇವೆ, ಮಾಡಿದ ಪುಣ್ಯವನ್ನು ಕಳ್ಕೊಳ್ತೇವೆ. ಎಷ್ಟು? 2 ರೀತಿಯಿಂದ. ಒಂದೇನು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಬೈದು ನಾವು ಪುಣ್ಯ ಕಳ್ಕೊಳ್ತೇವೆ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಯಾವುದೊಂದು ಕಾರ್ಯಕ್ರಮ ಮಾಡಿಸಿದ್ವು, ಯಾರನ್ನು ಕರೆಸಿದ್ವು, ಸ್ವಾಮಿ ನೀವು ಎಲ್ಲ ಮಾಡಿಕೊಡ್ಬೇಕು ನಮಗೆ ಅಂತ. ಸರಿ, ಅವರು ಬಂದರು, ಎಲ್ಲ ಕಾರ್ಯಕ್ರಮವನ್ನು ಮಾಡಿಕೊಟ್ರು, ಚೆನ್ನಾಗಿ ಮಾಡಿಕೊಟ್ರು. ಕಡೆಗೆ ಆಗಬೇಕಾದ್ರೆ ಬಿಲ್ ತಂದು ಕೊಟ್ಟರು. ಬಿಲ್ಲು ಮಾತ್ರ ಸಿಕ್ಕಾಪಟ್ಟೆ ಇದೆ, ಸಿಕ್ಕಾಪಟ್ಟೆ ಬಿಲ್ಲು. ಇಲ್ಲಿವರೆಗೆ ಇದ್ದ ಖುಷಿ ಎಲ್ಲ 1 ನಿಮಿಷದಲ್ಲಿ ಹೊರಟೋಯ್ತು. ಆಮೇಲೆ ಆ ಬಿಲ್ಲು ನೋಡಿ ಅವರಿಗೆ ದುಡ್ಡೇನೋ ಕೊಡಬೇಕಾದ್ರೆ ತಗೊಂಡು ಸಾಯ ಆ ಕಡೆಯಿಂದ. ನೋಡಿ, ಇದೇ ರೀತಿ ಕೊಟ್ಟು. ಯಾಕಂದರೆ ಬಿಲ್ ನೋಡಿ ಅಷ್ಟು ತಲೆ ಬಿಸಿಯಾಗಿದೆ. ಅವನು ಏನು ಮಾಡಿದರೆ ಕಷ್ಟಪಟ್ಟು ಇದೆಲ್ಲ ಮರೆತೋಗ್ಬಿಟ್ಟಿದೆ. ಆ ಬಿಲ್ಲನ್ನು ನೋಡಿ ಆ ಕಡೆ ಹೋದ ಮೇಲೆ ಒಂದು ಬೈಲಿಗೆ ಶುರು ಮಾಡಿದ್ವು. ಇದೊಂದು ಧನಪಿಶಾಚಿ, ಹೀಗೇನೆ ಹಾಗೆ ಹೀಗೆ ಅಂತ. ಅಲ್ಲಿ ಏನು ಪುಣ್ಯ ಇತ್ತು ಎಲ್ಲ ಇಲ್ಲಿ ಹೊರಟೋಯ್ತು. ಅಂದರೆ ನೋಡಿ ನಾಲಿಗೆ ಎಷ್ಟು ಕಳೆದು ಬಿಡ್ತದೆ ಅಂತ. ಅಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿದ್ದು ಬಿಲ್ಲು ಕೊಟ್ಟದ್ದಲ್ಲ, ಅದರೊಟ್ಟಿಗೆ ಪುಣ್ಯವೂ ಕಳ್ಕೊಂಡಿದ್ದು. ಸುಮ್ಮನೆ ಕೂತಿದ್ರೆ ಪುಣ್ಯ ಆದರೂ ಉಳಿತಾಯ್ತಲ್ವ? ದುಡ್ಡು ಹೋದರೆ ಹೋಗಲಿ ಆ ಕಡೆ, ಪುಣ್ಯ ಆದರೂ ಉಳಿತಾಯ್ತಲ್ವ? ಇಲ್ಲ, ಆ ರೀತಿ ಒಂದು. ಎರಡನೆಯದ್ದೇನು ಅಂತ ಹೇಳಿದರೆ ಕಾರ್ಯಕ್ರಮ ಮಾಡಲಿಕ್ಕೇನು ಮಾಡಿದ್ದು, ಒಳ್ಳೆ ಕಾರ್ಯಕ್ರಮ ಮಾಡಿದ ಮೇಲೆ ಊರಿಡೀ ನನ್ನನ್ನು ಬಗ್ಗೆ ಹೇಳ್ಕೊಂಬಂದದ್ದು. ನೋಡಿದ್ರಾ ನಮ್ಮ ಕಾರ್ಯಕ್ರಮ ಹೇಗಾಯಿತು? ಅಯ್ಯೋ, ಆ ರೀತಿ ಯಾರೂ ಮಾಡೇ ಇಲ್ಲ ಬಿಡಿ, ನಾವು ಮಾಡಿದಾಗ ಯಾರೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ನಾವು ಮಾಡಿದ್ದೇವೆ. ಅವ್ರು ಹೇಳಿದರು, ಇವ್ರು ಹೇಳಿದರು, ನನ್ನ ಬಗ್ಗೆನೇ ನಾನು ಹೊಗಳ್ಕೊಳ್ಳೋದು. ಇದು ಇನ್ನೊಂದು ಪುಣ್ಯಕ್ಷರತಿ ಕೀರ್ತನ ಅಂತ ಮಾಡಿದ್ದೆಲ್ಲ ಕಳ್ಕೊಳ್ಳೋದು. ನೋಡಿ, ಇದೆರಡಕ್ಕೂ ಏನು ಕಾರಣ? ನಾಲಿಗೆ ಒಂದು ಕಾರಣ ಸಾಕು ನಮ್ಮ ಎಲ್ಲ ಕಳೆದು ಬಿಡಲಿಕ್ಕೆ. ನೋಡಿ, ಅದಕ್ಕೆ ನಾಲಿಗೆ ಒಂದು ಸರಿಯಾಗಿ ನಿಂತ್ಕೊಳ್ಬೇಕು. ಅದಕ್ಕೆ ಹೇಳುವಂಥದ್ದು, ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಪಾಲಿಸೆನ್ನ ಮುದ್ದು ಶಾರದೆ. ಎಷ್ಟರ ಮಟ್ಟಿಗೆ ಅಂದರೆ ಅಕ್ಷರಕ್ಷರ ವಿವೇಕವ ನಿನ್ನ ಕೂಕ್ಷಿಯೊಳಿರೇಳು ಲೋಕವ. ನನಗೆ ಪ್ರತಿಯೊಂದು ಅಕ್ಷರದ ವಿವೇಕವನ್ನು ತಂದುಕೊಡು ತಾಯಿ. ಅದೇ ಗತಿಯೆಂದು ನಂಬಿದೆ. ಅದನ್ನೇ ಅಂದರೆ ನಾನು ಏನು ಮಾತಾಡ್ತೇನೆ ಅದು ನನಗೆ ಅರ್ಥ ಆಗಬೇಕು, ಗೊತ್ತಾಗಬೇಕು. ಅಂದರೆ ಅರ್ಥವತ್ತಾಗಿ ಮಾತಾಡಬೇಕು. ನಾನು ಮಾತು ಬರುವುದಕ್ಕಿಂತ ಮುಂಚೆ ಯೋಚನೆ ಮಾಡಿ ಆಡಬೇಕು. ನಮ್ದು ಹೇಗಂತ ಹೇಳಿದ್ರೆ ಬಡ ಮಾತಾಡ್ಬಿಡ್ತೇವೆ.
ಆಮೇಲೆ ಯಾರು ಹೇಳಿದ್ರು, ಹೌದಾ ಹಾಗೆ ಮಾತಾಡಿದ್ನಾ? ಇಲ್ವಲ್ಲ, ನಾನು ಹಾಗೆ ಮಾತಾಡಲ್ವಲ್ಲ, ನೋಡಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೇನೆ, ರೆಕಾರ್ಡ್ ಹಾಕಿದರೆ ಹೌದು ನಾನೇ ಮಾತಾಡಿದ್ದೆ. ಇದು ಯಾಕಂತ ಹೇಳಿದ್ರೆ ನಮ್ಮ ನಾಲಿಗೆಯ ಮೇಲೆ ಕಂಟ್ರೋಲ್ ಇಲ್ಲ. ಏನೇನೋ ಮಾತಾಡ್ತೇವೆ, ಅದರಿಂದಾಗಿ ನಾವೇ ಡ್ಯಾಮೇಜ್ ಮಾಡ್ಕೊಳ್ತೇವೆ ನಮ್ಮ ಜೀವನದಲ್ಲಿ. ಯಾಕಂದರೆ ಒಂದು ಗಾದೆ ಇದೆಯಲ್ವ, ಮಾತಾಡಿದರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು ಅಂತ. ಆ ರೀತಿ ನಮ್ಮ ಮಾತಿನಿಂದಾಗಿ ನಾವು ಎಷ್ಟೋ ಜೀವನದಲ್ಲಿ ನಷ್ಟ ಮಾಡ್ಕೊಳ್ತೇವೆ. ಕೆಲವಂತೂ ತುಂಬಲಾರದ ನಷ್ಟ, ಅಂಥ ನಷ್ಟ ಮಾಡ್ಕೊಳ್ತೇವೆ. ಅದಕ್ಕೆ ಸರಸ್ವತಿ ಹತ್ರ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ನೀನು ಬಂದು ನನ್ನ ನಾಲಿಗೆ ಜವಾಬ್ದಾರಿ ವಹಿಸ್ಕೊಳ್ಬೇಕಮ್ಮ ಅಂತ. ಯಾಕಂತ ಹೇಳಿದರೆ ಇಷ್ಟೆಲ್ಲ ಡ್ಯಾಮೇಜ್ ಮಾಡ್ತಾ ಇರೋದೇನು ಅಂದರೆ ಇನ್ನೊಬ್ಳು ಸರಸ್ವತಿ, ನಾವು ಕೇಳಿದ್ವಲ್ಲ, ದುಷ್ಟ ಸರಸ್ವತಿ, ಅವಳು ಕೂತು ಆಡ್ತಾ ಇದ್ದಾಳೆ. ಅವಳು ಬರದ ಹಾಗೆ ನೀನು ನಾಲಿಗೆಯಲ್ಲಿ ಕೂತ್ಕೊಳ್ಬೇಕು. ನನ್ನ ನಾಲಿಗೆಯಲ್ಲಿ ಒಳ್ಳೆ ಮಾತನ್ನು ನುಡಿಸಬೇಕು, ಅದಕ್ಕೆ ಬೇಕಾದ ಒಳ್ಳೆ ಮತಿಯನ್ನು ಕೊಡಬೇಕು ನೀನು. ನೋಡಿ ಅದನ್ನೇ, ಪತಿತ ಪಾವನೆ ನೀನು ಗತಿ ಎಂದು ನಂಬಿದೆ, ಮತಿಗೊಟ್ಟು ಪುರಂದರ ವಿಠಲನ ತೋರೆ, ಕೊಡುಬೇಗ ದಿವ್ಯಮತಿ ಸರಸ್ವತಿ, ಕೊಡುಬೇಗ ದಿವ್ಯಮತಿ. ಮತಿಗೊಟ್ಟು ಪುರಂದರ ವಿಠಲನ ತೋರೆ, ನನಗೆ ಮತಿಯನ್ನು ಕೊಟ್ಟು, ಅಂದರೆ ಮತಿ ದಿವ್ಯಮತಿ ಎರಡೂ ಬೇಕಾದದ್ದು. ಮತಿಯೂ ಬೇಕು, ದಿವ್ಯಮತಿಯೂ ಬೇಕು. ಮತಿ ಅಂತ ಹೇಳಿದ್ರೆ ಬುದ್ಧಿ, ಬುದ್ಧಿ ಇಲ್ಲದೆ ಇದ್ದರೆ ಜೀವನದಲ್ಲಿ ಏನೂ ಸಾಗಿಸ್ಲಿಕ್ಕಾಗೋಲ್ಲ. ಅದಕ್ಕೋಸ್ಕರ ನನಗೆ ಈ ಸಾಮಾಜಿಕ ಜೀವನದಲ್ಲಿ ಬದುಕಲಿಕ್ಕೆ ಏನು ಮತಿ ಬೇಕೋ ಆ ಮತಿಯನ್ನು ಕೊಡಬೇಕು, ಬುದ್ಧಿಯನ್ನು ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ನಾನು ಮೇಲಕ್ಕೆ ಹೋಗಬೇಕು, ನಂತರ ದೇವರ ಅನುಗ್ರಹವನ್ನು ಪಡೆಯಬೇಕು. ಅದಕ್ಕೆ ಏನು ಬುದ್ಧಿ ಬೇಕು ಅದನ್ನು ನೀನು ಕೊಡಬೇಕು. ಮತಿ ಕೊಟ್ಟು ಪುರಂದರ ವಿಠಲನ ತೋರೆ, ಎಷ್ಟರ ಮಟ್ಟಿಗೆ ನನಗೆ ಮತಿಯನ್ನು ಕೊಡಬೇಕು, ಜ್ಞಾನವನ್ನು ಕೊಡಬೇಕು ಅಂದರೆ ಅಂತಿಂಥ ಜ್ಞಾನ ನನಗೆ ಸಾಕಾಗೋಲ್ಲ. ದಿವ್ಯಮತಿ ಅಂತ ಅದನ್ನು ಹೇಳ್ತಾ ಇರೋದು. ನಾನು ಎತ್ತರಕ್ಕೇರಬೇಕು. ಎಷ್ಟು ಎತ್ತರಕ್ಕೇರಬೇಕು ಅಂತ ಹೇಳಿದರೆ, ಎಲ್ಲಕ್ಕಿಂತ ಎತ್ತರದ ಲೋಕದಲ್ಲಿರುವಂತಹ ನಾರಾಯಣ, ಅದೇ ಪುರಂದರ ವಿಠಲನ, ಅವನ ಬಳಿ ಹೋಗಬೇಕು. ನಾನು ದೇವರ ಬಳಿಗೆ ಹೋಗಬೇಕು. ಆ ದೇವರ ಬಳಿಗೆ ಹೋಗಲಿಕ್ಕೆ ನೀನು ಕರ್ಕೊಂಡು ಹೋಗಬೇಕು ನನಗೆ. ಹೇಗಂತೇಳಿದ್ರೆ ಜ್ಞಾನವನ್ನು ಕೊಡುವ ಮೂಲಕ, ಆಗ ಮಾತ್ರ ಸಾಧ್ಯವಾಗುತ್ತೆ. ನಿಮಗೆ ಎಲ್ಲಿವರೆಗೆ ಅಂದರೆ, ಈಗ 1 ಗಂಟೆ ಕೇಳಿದ್ವು, 1 ಗಂಟೆ ಕೇಳಿದ್ದು ಒಳಗೆ ನೆನಪು ಉಳಿಬೇಕಾ? ಅದೇ ಕೊಡು ಬೇಗ ದಿವ್ಯಮತಿ. ಯಾಕಂದರೆ ಸರಸ್ವತಿ ಅನುಗ್ರಹ ಮಾಡಿದಾಳೆ ಅಂತ ಹೇಳಿದ್ರೆ ಒಳಗೆ ನೆನಪಲ್ಲಿ ಉಳಿತದೆ ಅಷ್ಟೇ. ಇದೇ ಜ್ಞಾನ. ಇಲ್ಲದೇ ಇದ್ದರೆ ಇಲ್ಲೇ ದೇವಸ್ಥಾನದಲ್ಲೇ ಬಿಟ್ಟು ಹೊರಟೋಗ್ತೇವೆ ಅಷ್ಟೇ. ನೋಡಿ, ಅದಕ್ಕೋಸ್ಕರ ಕೇಳಿದ್ದು ಒಳಗೆ ಉಳಿಬೇಕಾ? ಅದೇ ಸರಸ್ವತಿಯ ಅನುಗ್ರಹದಿಂದ ಸಾಧ್ಯವಾಗಂಥದ್ದು. ಬರೀ ಒಳಗೆ ಉಳಿಯುವುದು ಮಾತ್ರ ಅಲ್ಲ, ಮತ್ತು ಮಾತಿನ ಮೂಲಕ ಹೊರಗೆ ಬರಬೇಕದು, ಕೃತಿಯ ಮೂಲಕ ಜೀವನದಲ್ಲಿ ಕಾಣಬೇಕದು. ನಾವು ಏನು ಕೇಳಿದ್ದೇವೆ ಅದು ಕೇಳಿದ್ದನ್ನು ಹಾಗೆ ಒಪ್ಪಿಕೊಳ್ಳುವುದು ಅಲ್ಲ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನಡೆಸಿ. ಇವಾಗ ನಾನು ಹೇಳಿದನೇ ಆಚಾರ್ಯ ಹೇಳ್ಬಿಟ್ಟಿದ್ದಾರೆ ಒಪ್ಕೊಳ್ಳು, ಆಗಲ್ಲ. ಇದರ ಬಗ್ಗೆ ಕ್ವಶ್ಚನ್ ಬರ್ಬೋದು, ಕ್ವಶ್ಚನ್ ಮಾಡೋದು. ಮತ್ತು ಅಲ್ಲ ನೀವು ಹಾಗೆ ಹೇಳಿದ್ರಲ್ವ, ಅದು ಹೀಗಲ್ವಾ? ಅದಕ್ಕೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳೋದು. ಅವಾಗ ಏನಂದರೆ ಒಳಗಿನಿಂದ ಗಟ್ಟಿ ಆಯಿತು, ಓ ಇದು ಹೀಗೆ ಅಲ್ವಾ ಅಂತ. ಗಟ್ಟಿಯಾದ ಮೇಲೆ ನಾವು ನಮ್ಮ ಕೃತಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳೋದು. ಅವಾಗ ಏನಾಗುತ್ತೆ ಅಂದರೆ ದೇವರ ಅನುಗ್ರಹ ಗೊತ್ತಾಗುತ್ತೆ. ಯಾವತ್ತೂ ಕೂಡ ಅಷ್ಟೇ, ಬರೀ ಕೇಳುವುದರಿಂದ ದೇವರ ಅನುಗ್ರಹ ಆಗೋಲ್ಲ. ಕೇಳಿದ್ದು ಒಳಗೆ ಹೋಗಬೇಕು, ಒಳಗೆ ಹೋದದ್ದು ನಮ್ಮ ಜೀವನದಲ್ಲಿ ಅದು ಬರಬೇಕು. ಆಗ ದೇವರ ಅನುಗ್ರಹ ಆಗುತ್ತೆ. ಅದನ್ನು ಆ ಸರಸ್ವತಿ ವಿಶೇಷವಾಗಿ ಕೂತು ನಮ್ಮಿಂದ ಮಾಡಿಸಬೇಕು. ವಿಶೇಷವಾಗಿ ಪತಿತ ಪಾವನರನ್ನಾಗಿ ನಮ್ಮನ್ನು ಮಾಡಬೇಕಾಗಿದೆ. ಪತಿತರಾಗ್ತಾ ಇದ್ದೇವೆ ನಾಲಿಗೆಯಿಂದ. ಈ ನಾಲಿಗೆಯಿಂದ ಪತಿತರಾಗ್ತಾ ಇರುವುದನ್ನು ಕಡಿಮೆ ಮಾಡಬೇಕು ಸರಸ್ವತಿ. ನಾಲಿಗೆಯಲ್ಲಿ ಒಳ್ಳೆ ಮಾತನ್ನು ನುಡಿಸುವಂತೆ ಸರಸ್ವತಿ ಮಾಡಲಿ, ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿ ಅಂತ ಹೇಳ್ತಾ, ಈ ನವರಾತ್ರಿಯ ಸಂದರ್ಭದಲ್ಲಿ ಸರಸ್ವತಿಯ ಚಿಂತನೆಯನ್ನು ಇವತ್ತು ಮುಗಿಸೋಣ. ನಾಳೆ ಮತ್ತೆ ಭಾರತೀ ದೇವಿಯ ಚಿಂತನೆ, ಸರಸ್ವತಿ ದೇವಿಯ ಚಿಂತನೆ ನೋಡಿದೆ. ಯಾಕಂದರೆ ಎಲ್ಲ ದೇವಿಯರ ಪರಿಚಯ ಮಾಡಿಸ್ಕೊಂಬರೋಣ ಅಂತ. ಯಾಕಂದರೆ ದಾಸ ಸಾಹಿತ್ಯದಲ್ಲಿ ಸರಳವಾಗಿದೆ ಅದು. ಅದೇ ನೀವು ಶಾಸ್ತ್ರದಲ್ಲೇ ತೆಗೆದು ನೋಡಬೇಕು. ಇವಾಗ ನಾನು ಇಷ್ಟೇ ವಿಷಯವನ್ನು, ಇನ್ನೊಂದು ಏನು ಅಂತ ಹೇಳಿದ್ರೆ, ಶಾಸ್ತ್ರದಲ್ಲಿ ಸರಸ್ವತಿಯ ಬಗ್ಗೆ ತಿಳಿಯುವುದು ಸಿಗುವುದು ತುಂಬ ಕಡಿಮೆಯ ವಿಷಯ. ಅದಕ್ಕೆ ನೋಡಿ, ನೀವು ಸರಸ್ವತಿಯ ಸ್ತೋತ್ರ ಎಷ್ಟರ ಮಟ್ಟಿಗಿದೆ ನೋಡಿ, ನೀವು ತುಂಬ ಕಡಿಮೆ ಸರಸ್ವತಿಯ ಬಗ್ಗೆ. ಎಲ್ಲೋ ಅಲ್ಲಲ್ಲಿರುವಂಥದ್ದು, ಅದನ್ನು ಹುಡುಕುವುದೇ ಕಷ್ಟ. ಅದನ್ನೆಲ್ಲ ಕ್ರೌಢೀಕರಣವನ್ನು ಮಾಡಿ, ಅದು ವೇದದ ಅರ್ಥದೊಂದಿಗೆ ಅದನ್ನೇ ಇಲ್ಲಿ ಚೋದಯಂತಿ ಸುನೃತಾನಾಂ ಚೇತಂತಿ ಸುಮತೀನಾಂ ಅನ್ನುವುದನ್ನೇ ಇಲ್ಲಿ ಕೊಡುಬೇಗ ದಿವ್ಯಮತಿ ಅನ್ನುವುದನ್ನು ವೇದದ ಮಂತ್ರದ ಅರ್ಥವಾಗಿ ಏನು ಹೇಳಿದ್ದಾರೆ ಪುರಂದರದಾಸರು. ಈ ಚಿಂತನೆಯನ್ನು
ಸರಸ್ವತಿಯ ಅಂತರ್ಗತನಾದಂತಹ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.